इंदेतं भस्वानंदं सदाहं संप्रदायिकीं संयमीनं सदाश्रयं कसल्वा अंधमाश्रय 451 भाष्य भाग तत्र एतस्मिन् प्रागुत्पत्तेः वस्तु निरूपणे एके वैनाशिकाः आहुः वस्तु निरूपयन्तः तत्र तत्र ಅಂತ ತದ್ಧೈಕ ಆಹುಃ ತತ್ರ ತತ್ರ ಅನ್ನೋದು ತದ್ಧೈಕ ಆಹುಃ ಆ ವಿಷಯದಲ್ಲಿ ಅಂದ್ರೆ ಉತ್ಪತ್ತಿಗೆ ಮುಂಚೆ ಈ ಏತಸ್ಮಿನ್ ಪ್ರಾಗುತ್ಪತ್ತೇಃ ವಸ್ತು ನಿರೂಪಣೆ ಈ ವಸ್ತುವನ್ನು ನಿರೂಪಣೆ ಮಾಡುವುದರ ವಿಷಯದಲ್ಲಿ ಯಾವಾಗ ಉತ್ಪತ್ತಿಗೆ ಮುಂಚೆ ಹುಟ್ಟೋಕ್ ಮುಂಚೆ ಏನು ವಸ್ತು ಇತ್ತು ಏನಿತ್ತು ಅಲ್ಲಿ ಅನ್ನೋದನ್ನು ನಿರೂಪಣೆ ಮಾಡೋದನ್ನು ಗೊತ್ತು ಮಾಡೋದು ತುಚ್ಛ ನೈಸ್ವಾಭಾವ್ಯ ಶೂನ್ಯವ ಅಥವಾ ಏನೋ ಒಂದು ಸೂಕ್ಷ್ಮ ರೂಪ ಇತ್ತು ಅಂತ ಅರ್ಥ ಮಾಡ್ಬೇಕಾ ಏನ್ ಅರ್ಥ ಮಾಡ್ಬೇಕು ಆ ನಿರೂಪಣೆ ಮಾಡುವುದರಲ್ಲಿ ಏಕೇರಿ ಕೆಲವರು ಅಂದ್ರೆ ವೈನಾಶಿಕರು ಶ್ರುತಿ ದೈಹಿಕ ಆಹೋ ಏಕೆ ಆಹೋ ಅಂದ್ರೆ ವೈನಾಶಿಕರು ಅಂತ ಭಾಷೆಗೆ ಅರ್ಥ ಮಾಡೋದು ವೈನಾಶಿಕರು ಬೌದ್ಧರು ಅವರು ಹೇಳುತ್ತಿದ್ದರು ಏನು ಅಂತ ಹೇಳಿ ಆ ಸಮಯದ ವಸ್ತು ನಿರೂಪಣೆ ಮಾಡುತ್ತಾ ಹುಟ್ಟುವ ಮುಂಚೆ ಅವನ ಸ್ಟೇಟ್ ಇದೆಯಲ್ಲ ಸ್ಥಿತಿ ಆ ಸಮಯದ ಏನು ವಸ್ತು ಇತ್ತು ನಿರೂಪಣೆ ಮಾಡುತ್ತಾ ಅವ್ರು ಹೇಳ್ತಾರೆ ಅಲ್ಲ ಬೌದ್ಧರು ವೇದಿಕಾಲದಲ್ಲಿ ಇದ್ರೆ ಅಷ್ಟೇ ಬರುತ್ತೆ ಏಕೆ ವೈನಾಶಿಕ ಅಂತ ಅರ್ಥ ಮಾಡ್ಬಿಡಲ್ಲ ಏಕೆ ಆಹು ಬೌದ್ಧ ಶ್ರುತಿ ಬೌದ್ಧನ ಪರಾಮರ್ಶ ಮಾಡ್ತಾರೆ ಬೌದ್ಧ ಹೀಗೆ ಹೇಳ್ತಾರೆ ಅಂತ ಅಲ್ಲ ಹಾಗರ್ಥವಾ ಈ ಮುಂದೆ ಬರುವಂತಹ ವೈನಾಶಿಕರನ್ನ ಅಡ್ವಾನ್ಸ್ ತಗೊಂಡು ಹೇಳ್ತಾ ಇದ್ದೀವಿ ಅರ್ಥನ ಈಗ ಹೇಳ್ಬೋದು ಯಾರಾದ್ರೂ ಮುಂದೆ ಇಂಥ ವಾದಿಗಳು ಬರಬಹುದು ಏನೂ ಇರ್ಲಿಲ್ಲ ಅಂತ ಹೇಳುವಂತಹ ವಾದಿಗಳು ಬರಬಹುದು ಅನ್ನೋದನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅರ್ಥನ ಬೌದ್ಧರು ವೇದಿಕ ಭಾಷೆನ ಅಲ್ಲಪ್ಪ ಹೌದು ಗೌತಮ ಬುದ್ಧ ಇದು ಕ್ರಿಸ್ತಿಗರಲ್ಲೇ ಬರೋದು ಕ್ರಿಸ್ತ ಇದರಲ್ಲಿ ವೇದ ಕೃತಿಗಳಲ್ಲೂ ಇದೆ ಕ್ರಿಸ್ತರಿಗಿಂತ ಮುಂಚೆ ಬುದ್ಧ 3000 ವರ್ಷ ಆಗಿರ್ಬೋದು 2000 3000 ಆದ್ರೆ ವೇದ 3000 ಅಲ್ಲಪ್ಪ ಆದ್ರಿಂದ ಏಕೆ ವೈನಾಶಿಕ ಭಾಷಿಕಾರ ಅರ್ಥ ಬಂದು ಕೆಲವರು ವೈನಾಶಿಕರು ಅಂದ್ರೆ ವೈನಾಶಿಕರು ಹೇಳುವಂತಹ ವಾದವನ್ನು ಹೇಳುವಂತಹ ವಾದಿಗಳು ಅಂತ ಹೇಳ್ಬೋದು ವಿನಾಶಿಕರು ಏನೋ ಶೂನ್ಯವಾದ ಆ ತರಹ ಹೇಳುವಂಥವ್ರು ಏನೂ ಇಲ್ಲ ಅಂತ ಹೇಳ್ತಾವ್ರು ಅದು ಇದ್ದಿರ್ಬೋದು ಲೋಕದಲ್ಲಿ ಅನ್ಸತ್ತೆಪ್ಪ ಹುಟ್ಟಕ್ ಮುಂಚೆ ಇಲ್ಲ ಅಂತ ಅನ್ಸತ್ತೆಪ್ಪ ಹುಟ್ಟಕ್ ಮುಂಚೆನೂ ಇದೆ ಯಾಕೆ ಹುಟ್ಟಬೇಕು ಅಲ್ವಾ ಇಲ್ಲ ಹುಟ್ಟಕ್ ಮುಂಚೆ ಇಲ್ಲ ಅಂತ ಆದ್ರೆ ಹುಟ್ಟು ಶಬ್ದಕ್ಕೆ ಅರ್ಥ ಬರುತ್ತೆ ಹುಟ್ಟಕ್ ಮುಂಚೆನೂ ಗಡಿಗೆ ಇದ್ರೆ ಅಡಿಗೆ ಮಾಡೋಕ್ ಮುಂಚೆ ಅಡಿಗೆ ಇದ್ರೆ ಅಡಿಗೆ ಅದಕ್ಕೆ ಮಾಡ್ಬೇಕಾ ಅದನ್ನ ಅದನ್ನ ಅಡಿಗೆ ಮಾಡೋಕ್ ಮುಂಚೆ ಇರ್ಲಿಲ್ಲ ಗಡಿಗೆ ಹುಟ್ಟೋಕ್ ಮುಂಚೆ ಇಲ್ಲ ಮಗು ಹುಟ್ಟೋಕ್ ಮುಂಚೆ ಮಗು ಇಲ್ಲ ಅಂದವು ಅವ್ರ ಮುಂದೆ ಇಲ್ಲ ಬೇರೆ ರೂಪದಲ್ಲಿ ಇತ್ತೋ ಸೂಕ್ಷ್ಮ ರೂಪದಲ್ಲಿ ಇತ್ತೋ ನಿಮ್ಗೆ ಕಾಣ್ತಿರ್ಲಿಲ್ಲ ಅಂತ ಇವ್ರು ಅರ್ಥ ಮಾಡ್ತಾರೆ ಆದ್ರೆ ಕೆಲವರು ಏಕೆ ವೈನಾಶಿಕರು ಉತ್ಪತ್ತಿಯ ಮುಂಚೆ ಆ ಸಮಯದ ವಸ್ತು ನಿರೂಪಣೆ ಮಾಡುವುದರ ವಿಷಯದಲ್ಲಿ ಅವರು ಈ ರೀತಿ ನಿರೂಪಣೆ ಮಾಡುತ್ತಾ ಹೇಳುತ್ತಾರೆ ಏನ್ ಹೇಳ್ತಾರೆ ಆಸತ್ ಸದಭಾವ ಮಾತ್ರ ಪ್ರಾಗುತ್ಪತ್ತೇ ಇದಂ ಜಗತ್ ಏಕಮೇವ ಅಗ್ರೆ ಅದ್ವಿತೀಯಂ ಆಸೀದಿತಿ ಅಸತ್ ಅಂದ್ರೆ ಇರುವಿಕೆಯ ಅಭಾವವೇ ಹೊರತು ಇರುವಿಕೆಗೆ ವಿರುದ್ಧ ಅಲ್ಲ ಅಸತ್ತು ಒಂದು ನಿತ್ಯದ ಅರ್ಥ ಅಲ್ಲ ಇವ್ರು ಏನ್ ಮಾಡ್ತಾರೆ ನೈಯಾಯಿಕರ ಮಧ್ಯದಲ್ಲಿ ಸತ್ಯಂಬುದಂತೆ ಅಸತ್ಯಂಬುದು ಒಂದು ವಸ್ತು ಸತ್ತಲ್ಲದ್ದು ಅಸತ್ತು ಬೌದ್ಧರ ಮಧ್ಯದಲ್ಲಿ ಹಾಗಲ್ಲ ಸತ್ತು ಇಲ್ಲದಿರುವುದೇ ಅಸತ್ತು ಇರುವಿಕೆ ಇಲ್ಲದಿರುವುದೇ ಅಸತ್ಯ ಹೊರತು ಇರುವಿಕೆಗೆ ವಿರುದ್ಧವಾದದ್ದು ಅಸತ್ತಲ್ಲ ವೈನಾಶಿಕರು ಬೌದ್ಧರು ಎರಡು ತರಹ ಇದ್ದಾರೆ ವೈನಾಶಿಕರು ವೈಶೇಷಿಕರು ವೈನಾಶಿಕರು ಬೌದ್ಧರು ಒಂದೇ ವೈಶೇಷಿಕರು ಬೌದ್ಧರು ಅಂತ ಎರಡು ವೈಶೇಷಿಕರು ಏನಂತಾರೆ ಇರುವಿಕೆಗೆ ವಿರುದ್ಧವಾದದ್ದು ಇಲ್ಲದಿರುವಿಕೆ ಅಂತಾರೆ ಇರುವಿಕೆಗೆ ವಿರುದ್ಧ ಅನ್ನಲ್ಲ
ಇರುವಿಕೆಯ ಅಭಾವವಷ್ಟೇ ಅಸತ್ತು ಅಂತಾರೆ. ಸತ್ಯೆಂದು ಗ್ರಹಿಸಲ್ಪಡುವುದು ಹೇಗೆ ಒಂದು ವಸ್ತುವೋ ಅಸತ್ಯೆಂದು ಗ್ರಹಿಸಲ್ಪಡುವುದು ಒಂದು ವಸ್ತು ಅಂತ ನೈಯಾಯಿಕರ ಮತ. ವೈಶೇಷಿಕ ನೈಯಾಯಿಕರು ಸತ್ತು ಅಂತ ಹೇಳಿ ಒಂದು ವಸ್ತು ಹೆಂಗಾಗೋದಿವೋ, ಪುಸ್ತಕ ಇದೆ ಪುಸ್ತಕ ಸತ್ತು ಅಂತ ಹೇಗೆ ಹೇಳ್ತೀವೋ, ಸತ್ತಿಗೆ ವಿಪರೀತವಾದದ್ದು ಅಸತ್ತು, ವಿರುದ್ಧವಾದದ್ದು ಅಸತ್ಯ ಹೊರತು ಬರೀ ಸತ್ತಿನ ಅಭಾವ ಅಷ್ಟೇ ಅಲ್ಲ ಅಂತ. ಬೌದ್ಧ ಹೇಳ್ತಾರೆ ಸತ್ತಿನ ಅಭಾವವಷ್ಟೇ. ಹೌದು, ಅಸತ್ತು ಸದಭಾವ ಮಾತ್ರ, ಸತ್ಯ ಅಭಾವವಷ್ಟೇ. ಉತ್ಪತ್ತಿಗೆ ಮುಂಚೆ ಈ ಜಗತ್ತು ಅದು ಆ ಅಭಾವ ಒಂದೇ ಏಕಬೇನು ಎರಡೆಂಬುದಿಲ್ಲದೆ ಇರೋ ಒಂದೇ ಆಗಿತ್ತು. ಅಗ್ರೇದ ಹುಟ್ಟೋ ಮುಂಚೆ, ಈ ಸತ್ಯ ತೋರ್ಕೊಳ್ಳೋ ಮುಂಚೆ ಎರಡೆಂಬುದಿಲ್ಲದೆ ಒಂದೇ ಆಗಿತ್ತು ಅಂತ. ಸದಭಾವ ಮಾತ್ರಮಿ ಪ್ರಾಗುತ್ಪತ್ತೇ ತತ್ಸಂಕಲ್ಪಯಂತ ಬೌದ್ಧಾ. ನತು ಸತ್ ಪ್ರತಿದ್ವಂದ್ವಿ ವಸ್ತುಂತರಮಿಚ್ಛಂತಿ. ಇಲ್ಲೇ ವ್ಯತ್ಯಾಸ. ಸತ್ತಿನ ಅಭಾವವಷ್ಟನ್ನೇ ಹುಟ್ಟೋಕ್ ಮುಂಚೆ ಬೌದ್ಧರು ತತ್ವ ಕಲ್ಪಿಸ್ತಾರೆ. ಇರುವಿಕೆಯ ಅಭಾವ ಏನೂ ಇಲ್ಲ, ತುಚ್ಛ ನೈಸ್ವಾಭಾವ್ಯ ಶೂನ್ಯ ಅಂತಾರೆ. ಆದ್ರೆ ವೈಶೇಷಿಕರು ಸತ್ತಿಗೆ ಪ್ರತಿದ್ವಂದ್ವಿಯಾದ ಅಸತ್ತು ಅಂತ ಒಂದಿತ್ತು ಅಂತಾರೆ. ಸತ್ ಪ್ರತಿದ್ವಂದ್ವಿ ವಸ್ತುಂತರಂ, ಸತ್ತಿಗೆ ಪ್ರತಿದ್ವಂದ್ವಿಯಾದ ಬೆಳಕಿಗೆ ಪ್ರತಿದ್ವಂದ್ವಿ ಕತ್ತಲೆ ಹೇಗೆ ವಸ್ತುವೋ, ಸುಖಕ್ಕೆ ಪ್ರತಿದ್ವಂದ್ವಿಯಾದ ದುಃಖವೂ ಒಂದು ವಸ್ತು ಅಂತಾರೆ. ಹಾಗೆ ಸತ್ತಿಗೆ ಪ್ರತಿದ್ವಂದ್ವಿಯಾದ ಅಸತ್ತು ಒಂದು ವಸ್ತು ಅಂತಾರೆ. ಅಸತ್ ಎಂಬುದು ವಸ್ತು ಅಲ್ಲವಾದ್ರೆ ಅಸತ್ ಶಬ್ದಕ್ಕೆ ಅರ್ಥವೇ ಆಗ್ತಿರ್ಲಿಲ್ಲ ಅಂತ. ಅಸತ್ ಶಬ್ದಕ್ಕೆ ಒಂದು ಅರ್ಥ ಆಗುತ್ತಲ್ಲ, ಅರ್ಥವಾಗೋದಿಲ್ಲ, ಅದೊಂದು ವಸ್ತು ಆಗಿರ್ಬೇಕು ಅಂತ. ಏನು ಇಲ್ಲದ ಅರ್ಥ ಆಗಲ್ಲಪ್ಪ. ಇಲ್ಲ ಅನ್ನೋದು ಅರ್ಥವಾಗುತ್ತೆ ಅಂತಂದಿಲ್ಲ, ಅದು ಏನೋ ಒಂದಿದೆ ಅಂತ, ಇಲ್ಲ ಅನ್ನೋದು ಒಂದಿದೆ ಅಂತ. ಇಲ್ಲ ಅನ್ನೋದು ಇಲ್ಲ ಅಂತ ಆದ್ರೆ ಮತ್ತೆ ಇದೆ ಅಂತ ಆಗುತ್ತೆ. ಇಲ್ಲ ಅನ್ನೋದು ಇಲ್ವಾ ಅನ್ನೋದು ಇದೆಯೋ? ಇಲ್ಲ ಅನ್ನೋದು ಇದೆ ಅಂದ್ಮೇಲೆ ಅದು ವಸ್ತು ತಾನೆ. ಇಲ್ಲ ಅನ್ನೋದು ಅರ್ಥ ಆಗುತ್ತೆ ತಾನೆ. ಅರ್ಥ ಆಗ್ಬೇಕಾದ್ರೆ ಇಲ್ಲದ ಅರ್ಥ ಆಗುತ್ತೆ, ಇರೋದು ಅರ್ಥ ಆಗುತ್ತಾ? ಅದನ್ನ ಅವರು ನೈಯಾಯಿಕ ತಾರ್ಕಿಕರು ವೈಶೇಷಿಕರು ಸತ್ತಿಗೆ ಪ್ರತಿದ್ವಂದ್ವಿ ಅಸತ್ತು ಒಂದು ಪದಾರ್ಥ ಅಂತಾರೆ. ಪದದ ಅರ್ಥ ಅಸತ್ ಒಂದು ಪದ ಬಾಯಿ ಉಚ್ಚಾರಣೆ ಮಾಡೋದು, ಅದಕ್ಕೊಂದು ಅರ್ಥ ಅಂದ್ರೆ ಒಂದು ಪ್ರತ್ಯಯ. ಪ್ರತ್ಯಯ ಆಗುತ್ತೋ ಇಲ್ವಾ? ಅಸತ್ ಅಂದ್ರೆ ಪ್ರತ್ಯಯ ಆಗಲ್ವಾ? ಆದ್ರೆ ವಾರ್ತೆಗಾರದ ವಿಕಲ್ಪ ಅಂತಾರೆ. ಮಲ್ದುಕೊಂಬುದು ಒಂದು ಪ್ರತ್ಯಯ ಆಗತ್ತೆ, ಮಂಜೆ ಮಗ ಅಂದ್ರೆ ಒಂದು ಪ್ರತ್ಯಯ ಆಗತ್ತೆ. ವಸ್ತು ಇರ್ಬೇಕು ಅಂತಿಲ್ಲಪ್ಪ. ಅಭಾವ ಈಗ ಅರಿವಿಗೆ ಇದೇ ಇಲ್ಲ ಎರಡು ಆಬ್ಜೆಕ್ಟ್. ಅರಿವಿಗೆ ಚೈತನ್ಯಕ್ಕೆ ಎರಡು ವಿಷಯವಿವೆ. ಎರಡು ವಿಷಯವಾದ್ಮೇಲೆ ಎರಡು ಪದಾರ್ಥ ಅಂತ ಲೋಕದಲ್ಲಿ ಒಪ್ಕೊಂಡಿಲ್ಲ. ಪದದ ಅರ್ಥನೂ ಬೇರೆ, ಪದದ ಮೀನಿಂಗ್ ಅಂತ. ಪದಾರ್ಥ ಅಂದ್ರೆ ವಸ್ತು ಅಂತ ಒಂದು ಕೊಡ್ಕೊಂಬ. ನತು ಸತ್ ಪ್ರತಿದ್ವಂದ್ವಿ, ಸತ್ಯ ಪ್ರತಿದ್ವಂದ್ವಿಯಾದ ವಸ್ತುಂತರವನ್ನ ಅವರು ಇಷ್ಟಪಡುವುದಿಲ್ಲ. ಯಾರೋ? ಬೌದ್ಧರು. ಯಾರು ಇಷ್ಟಪಡ್ತಾರೆ? ವೈಶೇಷಿಕರು. ವೈಶೇಷಿಕರು ಯಾರೋ? ತಾರ್ಕಿಕರು. ಅದು ಯಾರು? ಕಣಾದರು. ಯಾರು? ಕಣಾದರ ಪ್ರಕ್ರಿಯೆ ಬೇರೆ, ಬೌದ್ಧರ ಪ್ರಕ್ರಿಯೆ ಬೇರೆ. ಎರಡು ಇಲ್ಲದ ಹುಟ್ಟತ್ತೆ ಅಂತ ಹೇಳ್ತಾರೆ. ಇಲ್ಲದ ಹುಟ್ಟತ್ತೆ ಅಂತಂದ್ರೆ ಬೌದ್ಧರಲ್ಲಿ ಹುಟ್ಟಿದ್ದು ಸುಳ್ಳು ಅಂತ. ಇಲ್ಲದ ಹುಟ್ಟತ್ತೆ ಅಂದ್ರೆ ಹುಟ್ಟಿದಾಗ ಶೂನ್ಯ, ಮುಂಚೆನೂ ಶೂನ್ಯ ಅಂತ. ವೈಶೇಷಿಕರಲ್ಲಿ ಹುಟ್ಟತ್ತೆ ಅನ್ನೋ ಕಾರ್ಯ ನಿಜ, ಆದರೆ ಅಸತ್ತಾದ ಇಲ್ಲದ್ದಾದ ಒಂದು ಕಾರ್ಯವು ಹುಟ್ಟತ್ತೆ ಅಂತಾರೆ. ಹುಟ್ಟೋಕ್ ಮುಂಚೆ ಕಾರ್ಯ ಇಲ್ಲದ್ದಾಗಿರುತ್ತೆ, ಹುಟ್ಟತ್ತೆ ಅಂತ. ಎರಡೂ ತಪ್ಪು ಭಾಷೆಗಳು ತೋರಿಸ್ತಾರೆ. ಆದ್ರೆ ಇದರಲ್ಲಿ ಸತ್ತಿನ ಅಭಾವವಷ್ಟನ್ನೇ ಹೇಳೋದು ಬೌದ್ಧರು, ಸತ್ತಿಗೆ ಪ್ರತಿದ್ವಂದ್ವಿ ವಸ್ತು ಅಂತ ಇಷ್ಟಪಡೋದು ವೈಶೇಷಿಕರು. ಯಥಾ ಅಸತ್ಯ ಅಸತಿತಿ ಗೃಹ್ಯಮಾಣಂ ಯಥಾಭೂತಂ ತದ್ವಿಪರೀತಂ ತತ್ವಂ ಭವತಿ ಇತಿ ನೈಯಾಯಿಕಾಃ. ನೈಯಾಯಿಕರು ಯಾವ ರೀತಿ ಅಸತ್ತು ಅಂದ್ರೆ ಅಸತ್ತು ಗ್ರಹಣೆ ಮಾಡ್ತಾ ಇರುವಂತದ್ದು ಒಂದು ಯಥಾಭೂತ, ಒಂದು ನಿಜವಾಗಿ ಇರ್ತಕ್ಕದ್ದಾಗಿರೋ ಒಂದು ಹೇಳ್ತಾರೆ. ತದ್ವಿಪರೀತಂ ತತ್ವಂ ಭವತಿ ಇತಿ ನೈಯಾಯಿಕಾಃ. ಅದಕ್ಕೆ ವಿಪರೀತವಾಗಿ ಯಥಾಭೂತವಾಗಿ ಅಂದ್ರೆ ಅಸತ್ಯೆಂಬುದು ಅಸತ್ಯೆಂದು ಗ್ರಹಿಸಲ್ಪಡುವ
ಸತ್ತಿಗಿಂತ ವಿಪರೀತವಾದ ಯಥಾಭೂತ ತತ್ವವೇ ಆಗಿದೆ ಅದಂತ. ಯಥಾಭೂತ ತತ್ವ ಅಂದ್ರೇನು? ಇದ್ದದ್ದಿದ್ದಾಗಿರೋ ತತ್ವ. ಅಸತ್ತು ಅನ್ನೋದು ಅಂದ್ರೆ ಅಸತ್ತು ಅಂತ ಅಂದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತಲ್ಲ. ಅಸತ್ತನೇನು ಇಲ್ಲದ್ದು, ಇಲ್ಲದ್ದು ಅಂದ್ರೆ ಒಂದು ಅರ್ಥ ಆಗುತ್ತಲ್ಲ. ಆ ರೀತಿ ಗ್ರಹಣೆ ಮಾಡಲ್ಪಡುವ ಅದು ಸತ್ತಿಗಿಂತ ಬೇರೆದು. ಅಸತ್ತು ಅಂತ ಅರ್ಥ ಆದದ್ದು ಸತ್ತಲ್ಲ, ಸತ್ತಿಗಿಂತ ಬೇರೆಯಾದ ಅಸತ್ತು ಅಂತ ಒಂದು ಅರ್ಥ ಆಗುತ್ತಲ್ಲ, ಅದು ಸತ್ತಿಗಿಂತ ವಿಪರೀತವಾದ ಯಥಾಭೂತ ಒಂದು ತತ್ವ, ಅದು ಒಂದು ನಿಜವಾದ ತತ್ವವೇ ಆಗಿರುತ್ತದೆ ಅಂತ ನೈಯಾಯಿಕ ಹೇಗೆ ಹೋಗ್ತಾರೋ ಹಾಗೆ ಬೌದ್ಧರು ಸತ್ತಿಗಿಂತ ಪ್ರತಿದ್ವಂದಿಯಾದ ಬೇರೆ ವಸ್ತು ಅಂತ ಇಷ್ಟಪಡೋದಿಲ್ಲ. ತತ್ವಂ ನೈಯಾಯಿಕ ನ ಸತ್ ಪ್ರತಿದ್ವಂದಿ ವಸ್ತು ಅಂತ ಬಿಚ್ಚತಿ ಹಿಂದೆ ಕನ್ವೆ ಮಾಡ್ಕೋಬೇಕು. ಸ್ವಲ್ಪ ಕಷ್ಟ ಇದು ಅರ್ಥ ಹಾಕೋದು ಲೋಕದವರಿಗೆ. ಸತ್ತು ಅಸತ್ತು ಅನ್ನೋದು ಎರಡು ಪದಾರ್ಥ ಅಂತಾರೆ ಯಾರೋ ನೈಯಾಯಿಕರು. ಬೌದ್ಧ ಹೇಳಲ್ಲ, ಬೌದ್ಧ ಎರಡು ಅಸತ್ತು ಅಂತಾರೆ. ಅದು ಈ ಪ್ರಪಂಚ ಅನ್ನೋದು ಅವಿದ್ಯೆಯಿಂದ ಶೂನ್ಯದಲ್ಲಿ ಕಲ್ಪಿತವಾದ ಪ್ರಪಂಚ ಇಟ್ಕೊಂಡು ಇದು ಹುಟ್ಟೋಕ್ ಮುಂಚೆ ಅಸತ್ತಾಗಿತ್ತು ಅಂದ್ರೆ ಶೂನ್ಯ ಆಗಿತ್ತು ಅಂತ ಅಷ್ಟೇ ಹೊರತು ಸತ್ತಿಗೆ ಪ್ರತಿದ್ವಂದಿಯಾದ ಯಥಾಭೂತವಾದ ಒಂದು ತತ್ವ ಅಂತ ಅನ್ನಲ್ಲ. ನಾನು ಸದ್ ಅಭಾವ ಮಾತ್ರ ಪ್ರಾಗುತ್ಪತ್ತೇಶ್ಚೇತ್ ಅಭಿಪ್ರೇತಂ ವೈನಾಶಿಕೈಃ ಕಥಂ ಪ್ರಾಗುತ್ಪತ್ತೇಃ ಇದಂ ಆಸೀತ್ ಅಸತ್ ಏಕಮೇವಾದ್ವಿತೀಯಂಚ इति कालसम्बन्धः संख्यासम्बन्धः अद्वितीयत्वञ्च उच्यते तैः. ಅಲ್ಲರಿ ಬೌದ್ಧರು ಇರುವಿಕೆಯ ಅಭಾವವಷ್ಟನ್ನೇ ಹುಟ್ಟೋಕ್ ಮುಂಚೆ ಹೇಳೋದಾದರೆ ಇರುವಿಕೆ ಅನ್ನೋದು ಇಲ್ಲ ಅಷ್ಟೇ ಅಂತ ಅನ್ನೋದಾದ್ರೆ ಅದೇ ಅಭಿಪ್ರಾಯವಾಗಿದ್ದೆ ಅವರಿಗೆ ಬೈಹರು. ಹಾಗೆ ಹುಟ್ಟೋಕ್ ಮುಂಚೆ ಅಥವಾ ಒಂದು ಕಾಲ, ಹುಟ್ಟೋಕ್ ಮುಂಚೆ ಇತ್ತು, ಏನಿತ್ತು ಅಸತ್ತಾಗಿತ್ತು ಅಂತ. ಇದಕ್ಕೆ ಕಾಲ ಆಗಿತ್ತು ಭೂತಕಾಲ, ಹುಟ್ಟೋಕ್ ಮುಂಚೆ ಅಸತ್ತಾಗಿತ್ತು ಅಂತ ಆಶಿ ಶಬ್ದದಿಂದ. ಅದು ಏಕಮೇವ ಅದ್ವಿತೀಯಂ, ಅದು ಎರಡೆಂಬುದಿಲ್ಲದ ಒಂದೇ ಆಗಿತ್ತು ಅಂತ. ಈ ರೀತಿ ಅದಕ್ಕೊಂದು ಕಾಲದ ಸಂಬಂಧ, ಸಂಖ್ಯಾ ಸಂಬಂಧ, ಅದು ಅದ್ವಿತೀಯ ಅನ್ನೋದು ವಿಶೇಷಣ. ಇದೆಲ್ಲ ಹೆಂಗ್ ಹೊಂದತ್ತೆ ಅಸತ್ತಿಗೆ? ಅಸತ್ಯ ಆಗಿದೆ ಹುಟ್ಟೋಕ್ ಮುಂಚೆ, ಏನೂ ಇಲ್ಲದ್ದಾಗಿ ತುಚ್ಛ ನೈಸ್ವಾಭಾವ್ಯ ಏನೂ ಇಲ್ಲ ಅಂತಾಗಿದ್ದೆ ಅದು ಹುಟ್ಟೋಕ್ ಮುಂಚೆ ಅದಕ್ಕೊಂದು ಕಾಲ, ಅದು ಸಂಖ್ಯಾ ಒಂದಾಗಿತ್ತು ಅಂತ. ಎಂಥ ಒಂದು ಎರಡೆಂಬುದಿಲ್ಲದ ಒಂದಾಗಿತ್ತು ಅಂತ, ಅದ್ವಿತೀಯವಾದ ಒಂದಾಗಿತ್ತು ಅಂತ ಹೇಳಿ ಸಂಖ್ಯಾ ಸಂಬಂಧವು, ಏನು ಇಲ್ಲದ್ದಾಗಿತ್ತು ಅಂತ ಹೇಳಿ ಕಾಲ ಸಂಬಂಧವು ಹೆಂಗೆ ಅಸತ್ತಿಗೆ ಬರುತ್ತೆ ಅಂತ ಪ್ರಶ್ನೆ. ಅಸತ್ತಿಗೆ ಈ ಪ್ರಶ್ನೆ ಬರೋ ಹಾಗಿಲ್ಲಲ್ಲ ಅಂತ. ಕಾಲ ಸಂಬಂಧ, ಸಂಖ್ಯಾ ಸಂಬಂಧ ಅಸತ್ತಿಗೆ ಬರಲ್ಲ. ಯಾವ್ದು ಬರುತ್ತೆ? ಸತ್ತಿಗೆ ಬರುತ್ತೆ, ಇರೋದಕ್ಕೆ ಬರುತ್ತೆ. ಈ ಪುಸ್ತಕ ಒಂದು ಪುಸ್ತಕ ನಿನ್ನೇನೂ ಇತ್ತು, ನಾಳೆನೂ ಇರುತ್ತೆ ಕಾಲ. ಪದಾರ್ಥಕ್ಕೆ ಕಾಲ ಸಂಬಂಧ, ಸಂಖ್ಯಾ ಸಂಬಂಧ ಬರುತ್ತೆ. ಹುಟ್ಟೋಕ್ ಮುಂಚೆ ಸತ್ತಿನ ಅಭಾವ ಅಂತ ಅಷ್ಟೇ ಅಂದ್ರೆ ಏನೂ ಇಲ್ಲ, ತುಚ್ಛ ನೈಸ್ವಾಭಾವ ಅಂದ್ರೆ ಆಗ ಅದಕ್ಕೆ ಒಂದು ಕಾಲ ಸಂಬಂಧ, ಸಂಖ್ಯಾ ಸಂಬಂಧ ಇದೆಲ್ಲ ಹೆಂಗ್ ಬರುತ್ತೆ? ಅದ್ವಿತೀಯತ್ವ ಆಗಿತ್ತು ಅಂತ ಹೇಗೆ ಹೇಳ್ತೀರಾ ಅಂತ ಏಕದೇಶಿ ಬೌದ್ಧನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಬೌದ್ಧ ಉತ್ತರ ಬಾಢಂ ನಿಜ ನಯುಕ್ತಂ ತೇಷಾಂ ಭಾವಾಭಾವ ಮಾತ್ರ ಅಭ್ಯುಪಗಚ್ಚತಾಂ. ಓ, ಇದು ಶಂಕರಾಚಾರ್ಯ ಉತ್ತರ. ಏಕದೇಶಿ ಪ್ರಶ್ನೆ ಮಾಡಿದಕ್ಕೆ ಶಂಕರಾಚಾರ್ಯ ಉತ್ತರ ಕೊಡ್ತಿದ್ದಾರೆ. ನಿಜ, ಅವರಿಗೆ ಇದು ಹೊಂದಲ್ಲ. ಅವರಿಗೇನು? ಯಾರಿಗೆ? ಬೌದ್ಧರಿಗೆ. ಏನು ಹೇಳುವನು? ಭಾವದ ಅಭಾವವಷ್ಟನ್ನೇ ಒಪ್ಪಿಕೊಳ್ಳುವರು. ಭಾವದ ಅಭಾವವಷ್ಟನ್ನೇ ಒಪ್ಪಿಕೊಳ್ಳುವಂತಹ ಬೌದ್ಧರಿಗೆ ಆಗಿತ್ತು ಒಂದು ಕಾಲ, ಒಂದೇ ಆಗಿತ್ತು ಒಂದು ಸಂಖ್ಯೆ, ಎರಡೆಂಬುದಿಲ್ಲದ್ದಾಗಿತ್ತು ಅಂತ ಇನ್ನೊಂದು ವಿಶೇಷಣ, ಎರಡೆಂಬುದಿಲ್ಲದ್ದಾದ ಒಂದು ವಿಶೇಷಣ, ಒಂದೇ ಆಗಿತ್ತು ಅನ್ನೋ ಸಂಖ್ಯೆ, ಆಗಿತ್ತು ಒಂದು ಕಾಲ, ಈ ಮೂರು ಹೊಂದಲ್ಲ ಬೌದ್ಧರಿಗೆ. ಸೃಷ್ಟಿಗೆ ಮುಂಚೆ ಬರೀ ಸತ್ತಿನ ಅಭಾವ, ತುಚ್ಛ ನೈಸ್ವಾಭಾವ್ಯ ಅಂದ್ರೆ ಈ ಮೂರು ಹೊಂದಲ್ಲ. ಅಸತ್ವ ಮಾತ್ರ ಅಭ್ಯುಪಗಮೋಪಿ ಅಯುಕ್ತ ಇವ. ಅಷ್ಟೇ ಅಲ್ಲ, ಬರೀ ಅಸತ್ತು ಮಾತ್ರವೇ ಒಪ್ಪುವುದು ಅಯುಕ್ತವೇ. ಆಗ ಅಸತ್ ಮಾತ್ರವೇ
ಅಂತ ಆ ರೀತಿ ಒಪ್ಕೊಂಡಿರೋದು ಕೂಡ ಹೊಂದೋದು ಅಯುಕ್ತವೇ ಆಗುತ್ತೆ. ಏಕೆಂದರೆ ಇದಾನೀಂ ಅಲ್ಲ ಅಲ್ಲ ಅಭ್ಯುಪಗಂತು ಅನಭ್ಯುಗಮಾನುಪತ್ತೇ ಅನಭ್ಯುಪಗಮ ಅನುಪತ್ತೇ ಅಸತ್ತ ಮಾತ್ರವಾಗಿತ್ತು ಅಂತ ಅವರು ಒಪ್ಕೊಳ್ತಾರಲ್ಲ, ಆ ಒಪ್ಕೊಳ್ಳುವಂಥವಳನ್ನು ಒಪ್ಕೊಳ್ದ ಅವರು. ಅಸತ್ತಾಗಿತ್ತು ಅಂತ ಯಾರು ಇದನ್ನು ವೆರಿಫೈ ಮಾಡ್ತಾನೋ ಅಸತ್ತಾಗಿತ್ತು ಅಂತ ಅಂಥವರನ್ನೇ ಅವ್ರು ಒಪ್ಪೋದಿಲ್ಲವಾದ್ರಿಂದ ಅವ್ರು ಅಸತ್ತಾಗಿತ್ತು ಅಂತ ಅವ್ರು ಹೇಳ್ತಾರಲ್ಲ. ಅಲ್ಲಿ ಹೋಗಿ ಮಾಡಿ ಮೇಲೆ ಯಾರ್ದಾರ ನೋಡ್ಕೊಂಬಾರು ಅಂದ್ರೆ ಅಲ್ಲಿ ಹೋಗ್ಮೇಲೆ ಯಾರು ಇರ್ಲಿಲ್ಲ ಇಲ್ಲ ಅಂತ ಬಂದು ಹೇಳಿದ್ರೆ ಆ ಇಲ್ಲ ಅಂತ ಹೇಳೋದು ಅವನು ಇರ್ಬೇಕು. ನೋಡ್ಕೊಂಡ್ ಬಂದವನು ಇದೇನಿ ಏನಿಲ್ಲ ಅಂತ ಹೇಳಕ್ಕಾಗತ್ತೇನ? ಹಾಗೆ ಹುಟ್ಟೋಕ್ ಮುಂಚೆ ಏನೂ ಇರ್ಲಿಲ್ಲ ಅಂತ ಒಪ್ಪಿಕೊಳ್ಳುವ ಆಚರಣೂ ಒಪ್ಕೊಳ್ಳೋದಿಲ್ಲವಾದ್ರಿಂದ ಅವರು ಹುಟ್ಟೋಕ್ ಮುಂಚೆ ಏನೂ ಇರ್ಲಿಲ್ಲ ಅಂತ ಹೇಳಿ ಯಾವ ಒಂದು ಬೇಸಿಕ್ ಮೇಲೆ ಹೇಳ್ತೀವೋ ಅವನ್ನೇ ಅವ್ರು ಒಪ್ಪಲ್ಲ. ಅವ್ರು ಇಲ್ಲ ಅನ್ನೋದಕ್ಕೂ ಒಂದು ಅರಿಬೇಕು ಅಂತ ಇದ್ದಾರೆ ಭಾಷೆಗಾರರು. ಇಲ್ಲ ಅನ್ನೋದು ಅರಿಸ್ಕೊಂಡೇ ಇಲ್ಲ ಅಂತ ಅನ್ಬೇಕೇ ಹೊರತು ಇಲ್ಲ ಅನ್ನೋದು ಅರಿವಾಗದೆ ಹೋದ್ರೆ ಇಲ್ಲ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಇಲ್ಲ ಅನ್ನೋದು ಒಂದು ಅನುಭವ ಅಲ್ಲವೋ ಹೇಳೋದಕ್ಕೂ ಒಂದು ಅರಿವು ಬೇಕೇ ಬೇಕು. ಅನುಭವದ ಆಧಾರವಿಲ್ಲದೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ ಆಗೋದೇ ಇಲ್ಲ. ನೀವು ಇಲ್ಲ ಅಂತ ಹೇಳುವಂಥವನನ್ನು ಒಪ್ಕೊಳ್ಳೋದಿಲ್ಲವಾದ್ರಿಂದ ನಿಮ್ ಪ್ರಕಾರ ಇಲ್ಲ ಅಂತ ಹೇಳಕ್ಕೂ ಆಗೋಲ್ಲ ಅಂತ ಭಾಷ್ಯಕಾರ ತರ್ಕ. ಅಭ್ಯುಪಗಂತು ಅನಭ್ಯುಪಗಮ ಅನುಪಪತ್ತೇ. ಅಭ್ಯುಪಗಂತುನೇನೋ ಇಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವಂಥವನನ್ನ ಇಲ್ಲ ಅಂತ ಹೇಳೋದನ್ನು ಒಪ್ಪಿಕೊಳ್ಳುವ ಆತನನ್ನ ಒಪ್ಪಿಕೊಳ್ಳೋದು ಅನ್ನೋದು ಒಪ್ಪಿಕೊಳ್ಳದೆ ಇರೋದು ಹೊಂದಲ್ಲ. ಇಲ್ಲ ಅಂತ ಹೇಳುವಂಥವನನ್ನ ಒಪ್ಪಿಕೊಳ್ಳದೆ ಇರೋದು ಅನ್ನೋದು ಹೊಂದಲ್ಲ. ಇಲ್ಲ ಅಂತ ಹೇಳೋದನ್ನು ಒಪ್ಕೋಬೇಕು. ಇಲ್ಲ ಅಂತ ಹೇಳೋದನ್ನು ಒಪ್ಕೊಳ್ಳಲ್ಲ ಅಂತಂದ್ರೆ ಅವಾಗ ಇಲ್ಲ ಅಂತ ಹೇಳೋದು ಅನ್ನೋದು ಹೊಂದಲ್ಲ ಅಂತ ಇದ್ದಾರೆ. ಇಲ್ಲ ಅಂತ ಹೇಳೋದಕ್ಕೂ ಒಂದು ಅರಿವು ಬೇಕು ಅಂತ. ಅಭ್ಯುಪಗಂತುನೇನೋ ಒಪ್ಪಿಕೊಳ್ಳುವ ಆತನನ್ನು ಅನಭ್ಯುಪಗಮ ಒಪ್ಕೊಳ್ಳ ಅನ್ನೋದು ಹೊಂದಲ್ಲ. ಇಲ್ಲಿ ಪಾತ್ರ ಇದೆ. ಇಲ್ಲಿ ಇಲ್ಲ ಅಂದ್ರೆ ಇಲ್ಲ ಅನ್ನೋದನ್ನು ಇದೆ ಅನ್ನೋದು ನೋಡುವಂತ ಒಬ್ರು ಇಲ್ಲದೆ ಹೋದ್ರೆ ಇದೇ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅದನ್ನ ಹೇಳ್ತಾರೆ ಅಸತ್ಯ ಮಾತ್ರ ಅಭ್ಯುಪಗಮ. ಅಸತ್ಯ ಮಾತ್ರ ಅಂತ ಒಪ್ಕೊಂಡಿರೋದು ಏನೂ ಇಲ್ಲ ಅಂತ ಒಪ್ಕೊಂಡಿರೋದು ಕೂಡ ಅದು ಅವರ ಪ್ರಕಾರ ಅದು ಅಯುಕ್ತ, ಅದು ಹೊಂದೇ ಇರೋದು. ಯಾಕೆಂದ್ರೆ ಆ ಇಲ್ಲ ಅಂತ ಒಪ್ಕೊಳ್ಳುವ ಆತನನ್ನ ನಾನು ಒಪ್ಕೊಳ್ಳಲ್ಲ ಅಂತಂದ್ರೆ, ಇಲ್ಲ ಅಂತ ಹೇಳುವ ಆತನನ್ನ ಒಪ್ಕೊಳ್ಳಲ್ಲ ಅಂತಂದ್ರೆ ಆಗ ಇಲ್ಲ ಅಂತ ಹೇಳಕ್ ಆಗೋಲ್ಲ. ಆದ್ರಿಂದ ಇಲ್ಲ ಅಂತ ಹೇಳುವ ಆತನನ್ನ ಅದನ್ನು ಒಪ್ಕೋಬೇಕು. ನೀವು ಯಾವ ಅನುಭವಕ್ಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯೋ ಆ ಅನುಭವವನ್ನು ನೀವು ಒಪ್ಪದೆ ಹೋದ್ರೆ ಇಲ್ಲ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದ ಇಲ್ಲ ಅಂತ ಹೇಳ್ತಿರೋ ಅನುಭವವನ್ನು ಒಪ್ಕೊಂಡ್ರೆ ಇಲ್ಲ ಅನ್ನೋದು ತಪ್ಪಾಗತ್ತೆ. ಇಲ್ಲ ಅಂತ ಗೊತ್ತಾಕೋತಾ ಇರೋದನ್ನು ಒಪ್ಕೊಂಡ್ಬಿಟ್ರೆ ಇಲ್ಲ ಅನ್ನೋದು ತಪ್ಪಾಗತ್ತೆ. ಇಲ್ಲ ಅಂತ ಹೇಳುವಾಗ ಒಪ್ಕೊಳ್ಳೋದ ಅಂತ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇದು ಬರೀ ತರ್ಕ ಅಲ್ಲ, ಇದು ಅನುಭವ. ಇಲ್ಲ ಅದೇ ನನಗೆ ಇನ್ನೊಂದ್ಸಲ ಹೇಳಿ ಹೇಳಿದ್ರಲ್ಲ ಅವ್ರಲ್ಲ, ಇನ್ನೊಂದ್ಸಲ ಹೇಳಿ ನನಗೆ ಅರ್ಥ ಆಗ್ಲಿಲ್ಲ ಅಂತ ಕೇಳಕ್. ಅಲ್ಲಿ ಬೌದ್ಧರು ಹುಟ್ಟೋಕ್ ಮುಂಚೆ ಏನೂ ಇರ್ಲಿಲ್ಲ ಅಂತಾರೆ. ಏನೂ ಇರ್ಲಿಲ್ಲ ಅನ್ನೋ ಅನುಭವ ಅದು ಅನುಭವ ಅಲ್ವೋ? ಏನೂ ಇರ್ಲಿಲ್ಲ ಅಂತ ಒಪ್ಕೊಳ್ತಿರೋ ಒಪ್ಕೊಳ್ವೋ? ಏನೂ ಇರ್ಲಿಲ್ಲ ಅಂತ ಒಪ್ಕೊಳ್ಳೋದಾದ್ರೆ ಏನೂ ಇರ್ಲಿಲ್ಲ ಅಂತ ಯಾವ ಒಂದು ಅರಿವಿನ ಬಲದಿಂದ ಏನೂ ಇರ್ಲಿಲ್ಲ ಅಂತ ನೀವು ಒಪ್ಕೊಳ್ತಾ ಇದ್ದೀರೋ ಆ ಅರಿವನ್ನು ನೀವು ಒಪ್ಕೊಳ್ದೆ ಹೋದ್ರೆ ಏನೂ ಇರ್ಲಿಲ್ಲ ಅಂತ ಪ್ರೂವ್ ಮಾಡಕ್ ಆಗಲ್ಲ. ಸೃಷ್ಟಿಗೆ ಮುಂಚೆ ಏನೂ ಇರ್ಲಿಲ್ಲ ಅಂತ ಅನುಭವಿಸುವಂತಹ ಅರಿವನ್ನು ನೀವು ಒಪ್ಕೊಳ್ದೆ ಹೋದ್ರೆ ಏನೂ ಇರ್ಲಿಲ್ಲ ಅಂತ ಪ್ರೂವ್ ಮಾಡಕ್ ಆಗಲ್ಲ. ಆದ್ರಿಂದ ಆ ಏನೂ ಇರ್ಲಿಲ್ಲ ಅಂತ ಒಪ್ಕೊಳ್ಳುವ ಆತನನ್ನು ಒಪ್ಕೊಳ್ಳಲ್ಲ ಅಂತಂದ್ರೆ ಅದು ಹೊಂದಲ್ಲ ಅಂತ ಇದ್ದಾರೆ. ಏನೂ ಇರ್ಲಿಲ್ಲ ಸತ್ತಿಂದ ಅಸತ್ ಹುಟ್ಟಿದೆ ಅನ್ನೋದು ಆ ಆರ್ಗ್ಯುಮೆಂಟ್ ಆಗುತ್ತೆ. ಸತ್ತಿಂದ ಅಸತ್ ಹುಟ್ಟಿದೆ, ಆ ಹುಟ್ಟಿದೆ ಹುಟ್ಟಕ್ಕಿಂತ ಮುಂಚೆ ಇರ್ಲಿಲ್ಲ ಅಂತ ಅಲ್ಲ. ಸತ್ತು ಅಸತ್ತು ಅಂತ ವೆರಿಫೈ ಮಾಡುತ್ತಿರುವಂತಹ ಒಂದು ಅನುಭವ ಇದೆಯಲ್ಲ, ಯಾವ ಅನುಭವ ಇದು ಇದೆ ಅಂತ ಒಪ್ಕೊಳ್ತಾ ಇದೆಯೋ, ಯಾವ ಅನುಭವ ಇದು ಇಲ್ಲ ಅಂತ ಒಪ್ಕೊಳ್ತಾ ಇದೆಯೋ ಆ ಅನುಭವವನ್ನು ನಾನು ಒಪ್ಕೊಳ್ಳಲ್ಲ ಅಂತಂದ್ರೆ ಪ್ರೂವ್ ಮಾಡಕ್ಕಾಗಲ್ಲ ಅಂತ ಇದ್ದಾರೆ.
ಯಾವ ಅನುಭವದ ಬೇಸಿಕ್ ಮೇಲೆ ಇದೇ ಇಲ್ಲ ಅನ್ನೋದನ್ನ ನೀವು ಎಸ್ಟಾಬ್ಲಿಷ್ ಮಾಡ್ತೀರೋ ಆ ಅನುಭವವನ್ನು ನಾನು ಒಪ್ಕೊಳ್ಳಲ್ಲ ಅಂತಂದ್ರೆ ಅವಾಗ ಇದೇ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ಕಾಗಲ್ಲ ಅಂತ ಇದ್ದಾರೆ ಭಾಷೆಗಾರರು. ಅದನ್ನ ನೀವು ಇಲ್ಲಿ ಒಪ್ಕೊಳ್ಳೇಬೇಕು. ಮೂರು ಬಂತಲ್ಲ ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಯ್ತು. ಸತ್ತು ಅಸತ್ತು ಅನುಭವ ಮೂರು. ಇವರು ಸತ್ತಿ ಇವಾಗ ಸತ್ತು, ಪ್ರಪಂಚ ಸತ್ತು, ಹುಟ್ಟೋಕ್ ಮುಂಚೆ ಅಸತ್ತು ಅಂತಂದ್ರೆ, ಹುಟ್ಟೋಕ್ ಮುಂಚೆ ಅಸತ್ತು ಅಂತಂದ್ರೆ ಅಲ್ಲಿ ಬೌದ್ಧರು ಅಸತ್ತು ಅಂದ್ರೆ ಸತ್ತಿನ ಅಭಾವ ಅಷ್ಟೇ ಅಸತ್ತು ಅಂತಾರೆ. ನೈಯಾಯಿಕರು ಸತ್ತಿಗೆ ಪ್ರತಿದ್ವಂದಿಯಾದ ಅಸತ್ತು, ಇಲ್ಲ ಅನ್ನೋದು ಒಂದು ಪದಾರ್ಥ, ಇಲ್ಲ ಅನ್ನೋದು ಒಂದು ಪದಕ್ಕೆ ಅರ್ಥ ಉಂಟು, ಇಲ್ಲ ಅನ್ನುವ ಪದಕ್ಕೆ ಅರ್ಥವಲ್ಲವಾದ್ರೆ ಇಲ್ಲ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದ ಇಲ್ಲ ಅನ್ನುವುದು ಸತ್ತಿನ ಪ್ರತಿದ್ವಂದಿಯಾದ ಪದಾರ್ಥ ಹೊರತು ಸತ್ತಿನ ಅಭಾವವಷ್ಟೇ ಅಲ್ಲ ಅಂತ ನೈಯಾಯಿಕರು. ಬೌದ್ಧರು ಇಲ್ಲ ಇಲ್ಲ ಸತ್ತಿನ ಪ್ರತಿದ್ವಂದಿ ಅಲ್ಲ, ಅದು ಸತ್ತಿನ ಅಭಾವ, ಏನೂ ಇಲ್ಲ, ತುಚ್ಛ ನೈಸ್ವಾಭಾವ್ಯ ಅಂದ್ರು. ಅಲ್ಲ ಏನೂ ಇಲ್ಲ ಅಂತಂದ್ರೆ ಏನೂ ಇಲ್ಲ ಅಂತ ಒಪ್ಕೊಳ್ಳುವಾತನನ್ನಾದ್ರೂ ಒಪ್ಕೋಬೇಕು ನೀವು. ಏನೂ ಇಲ್ಲ ಅಂತ ಒಪ್ಕೊಳ್ಳುವಾತನನ್ನು ಒಪ್ಕೊಳ್ದೆ ಹೋದ್ರೆ ಏನೂ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಕ್ಕಾಗಲ್ಲ ಅಂತ ಭಾಷೆಕಾರ ಹೇಳಿದ್ದಾರೆ. ಅಭ್ಯುಪಗಂತುನೇ ಅಭಾವಸ್ಯ ಅಭ್ಯುಪಗಂತು ಅಂತ. ಅಭಾವಸ್ಯ ಅಭ್ಯುಪಗಂತು ಅನಭ್ಯುಪಗಮ. ಅಭಾವವನ್ನು ಒಪ್ಪಿಕೊಳ್ಳುವಾದನ್ನು ಒಪ್ಕೊಳ್ಳಲ್ಲ ಅನ್ನೋದು ಹೊಂದೋದಿಲ್ಲ. ಅಭಾವವನ್ನು ಒಪ್ಪಿಕೊಳ್ಳುವಾದನ್ನಾದ್ರೂ ನೀವು ಒಪ್ಕೊಳ್ಳೇಬೇಕು. ಅಭಾವವನ್ನು ಒಪ್ಪಿಕೊಳ್ಳುವಾದನ್ನು ಒಪ್ಕೊಂಡ್ರೆ ಅಭಾವ ಆಗೋದೇ ಇಲ್ಲ, ಅಭಾವ ಆಯ್ತು. ಇನ್ನೊಂದಿದು ಇಲ್ಲಿ ಈ ಪದ ಹುಟ್ಟು ಅನ್ನೋ ಒಂದು ಪದದಲ್ಲಿ ಇದೆ. ಇದು ಹುಟ್ಟಕ್ಕಿಂತ ಮುಂಚೆ ಇಲ್ಲ ಇದೆ ಅಂತ ಅಂದ್ಬಿಟ್ಟು ಈ ಹುಟ್ಟು ಅನ್ನೋ ಒಂದು ಪದದ ಬದಲು ಅದನ್ನ ಈಗ ಬೌದ್ಧರು ತೋರಿಕೆ ಅಂತಾನೆ ಇದ್ ಮಾಡ್ತಾರಲ್ವಾ. ತೋರಿಕೆ ಅಂತ ಪದ ಹಾಕಿದ್ರೆ ಅವಾಗಾನು ಈ ಹುಟ್ಟು ಅವಾಗ ಡೆಫಿನೇಷನ್ ಚೇಂಜ್ ಆಗತ್ತಲ್ಲ. ಒಬ್ಬಳೆ ಆಗ್ಬೋದು, ಇದು ಹುಟ್ಟಬೇಕಾದ್ರೆ ಸುಳ್ಳಾಗಲಿ, ಹುಟ್ಟು ಸುಳ್ಳು ಅನ್ನೋದು ಒಪ್ಕೋತಾರೆ. ಅದೇ ಹುಟ್ಟನ್ನು ಸುಳ್ಳು ಅಂತ ನೋಡುತ್ತಿರುವ ಅರಿಯುತ್ತಿರುವ ಅನುಭವವನ್ನು ಅಲಗಲಿಕ್ಕಾಗಲ್ಲ ಅಂತ ಇದ್ದಾರೆ. ನೀವು ತೋರಿಕೆ ಹುಟ್ಟು ಅನ್ಬೇಕಾದ್ರೆ ಪ್ರೂವ್ ಮಾಡಿ, ನಾವು ಅದಕ್ಕೆ ವಿರೋಧ ಅಲ್ಲ. ಆದ್ರೆ ಯಾವ ಅನುಭವದ ಬೇಸಿಕ್ ಮೇಲೆ ಇದು ತೋರಿಕೆ, ಇದು ಇಲ್ಲದ್ದು ಅಂತ ನೀವು ಅಂತಿದ್ದೀರೋ ಆ ಅನುಭವವನ್ನು ಅಲಗಲಿಯಕ್ಕಾಗಲ್ಲ, ಆ ಅನುಭವ ಇಲ್ಲ ಅನ್ನೋಕ್ಕಾಗಲ್ಲ. ಬೇಕಾದ್ರೆ ಪ್ರಪಂಚ ಇಲ್ಲ ಅಂತ ಅನ್ಬಹುದು. ಗುರುಗಳೇ ಅಂದ್ರೆ ಅದನ್ನ ಹೇಳಕ್ಕಾರ ಒಬ್ರು ಇರ್ಬೇಕಲ್ಲ ಅಂತ ಅಲ್ವಾ ಆಚಾರ್ಯ ಹೇಳ್ತಿರೋದಷ್ಟೇ. ಅಷ್ಟೇ, ಹೇಳುವಂತಹ ಅನುಭವ, ಹೇಳುವ ವ್ಯಕ್ತಿ ಅಥವಾ ಪ್ರಮಾತೃ ಇದೇ ಇರ್ಬೋದು. ಪ್ರಮಾತೃವಾಗಲಿ ಅಥವಾ ಶಬ್ದವಾಗಲಿ ಇದೇ ಇರ್ಬೋದು. ಶಬ್ದ ಪ್ರಮಾತೃ ಇಲ್ಲದ, ಯಾವುದೂ ಇಲ್ಲದೆ ಇರ್ತಕ್ಕದ್ದನ್ನು ಬೆಳಗುತ್ತಿರುವ ಒಂದು ಅನುಭವವೂ ಇಲ್ಲದೆ ಹೋದ್ರೆ ಯಾವುದು ಇಲ್ಲ ಅಂತ ವೆರಿಫೈ ಮಾಡಕ್ಕೆ ಆಗಲ್ಲ. ಇಲ್ಲ ಅಂತ ಹೇಳೋರೊಬ್ರು ಇದಾರಲ್ಲ, ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಅಂತ. ಅಷ್ಟೇ, ಅದೇ ಕರೆಕ್ಟ್. ಇಲ್ಲ ಅಂತ ಹೇಳಕ್ಕೂ ಒಂದು ಅನುಭವ ಬೇಕೇ ಬೇಕು. ಇಲ್ಲ ಅಂತ ಅನ್ನೋದು ಒಂದು ಅನುಭವವೇ ಹೊರತು ಅನುಭವವಿಲ್ಲದೆ ಇಲ್ಲ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಕ್ಕಾಗಲ್ಲ. ಇದೇ ಇಲ್ಲ ಎರಡೂ ಅನುಭವಕ್ಕೆ ಆಬ್ಜೆಕ್ಟು, ಆ ಅನುಭವ ಎರಡಕ್ಕೂ ಸಬ್ಜೆಕ್ಟು. ಎರಡಕ್ಕೂ ಸಬ್ಜೆಕ್ಟ್ ಆದ ಅನುಭವ ಇದೆ ಅಂತ ಅನಿಸ್ಕೊಳ್ಳಲ್ಲ, ಇಲ್ಲ ಅಂತ ಅನಿಸ್ಕೊಳ್ಳಲ್ಲ. ಹುಟ್ಟೋಕ್ ಮುಂಚೆ ಏನು ಇಲ್ಲ ಅನ್ನೋ ವಾಕ್ಯಕ್ಕೆ ಅರ್ಥ ಸತ್ತಿನ ಅಭಾವವಷ್ಟೇ ಇಲ್ಲ ಅಂತ ಅರ್ಥವೋ, ಇದೇ ಅನ್ನೋದಕ್ಕೆ ಪ್ರತಿದ್ವಂದಿಯಾದ ಇಲ್ಲ ಅನ್ನೋದು ಒಂದು ವಸ್ತುವ ಅಂತ ಎರಡು ತರಹ. ತಾರ್ಕಿಕರು ಇದೇ ಅನ್ನೋದಕ್ಕೆ ಪ್ರತಿದ್ವಂದಿಯಾದ ಇಲ್ಲ ಅನ್ನೋದು ಒಂದು ವಸ್ತು ಅಂತಾರೆ. ಇಲ್ಲ ಇಲ್ಲ, ಇಲ್ಲ ಅನ್ನೋದು ಒಂದು ವಸ್ತು ಅಲ್ಲ, ಇದೇ ಅನ್ನೋದ್ರ ಅಭಾವವಷ್ಟೇ ಇಲ್ಲ ಅನ್ನೋದು. ಆಯ್ತು, ಇದೇ ಅನ್ನೋದಕ್ಕೆ ಅಭಾವವಷ್ಟೇ ಇಲ್ಲ ಅಂತ ಅವನ್ನೇ ಪ್ರತಿದ್ವಂದಿಯನ್ನಾದ್ರೂ ಇಲ್ಲ ಅಂತಂದು ಏನೂ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತಂದ್ರೆ, ಏನೂ ಇಲ್ಲ ಅನ್ನೋದನ್ನು ಗೊತ್ತು ಮಾಡಿಕೊಳ್ಳುವ ಅನುಭವವೂ ಇಲ್ಲವಾದರೆ ಏನೂ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಅದನ್ನಾದ್ರೂ ನೀವು ಒಪ್ಕೊಳ್ಳೇಬೇಕು ಬೋಲ್ತಾ ಇದ್ದಾರೆ ಭಾಷಿಕರು. ಏನೂ ಇಲ್ಲ ಅಂತ ಗೊತ್ತು ಮಾಡಿಕೊಳ್ಳುವ ಅನುಭವವಾಗೂ ಇರಲೇಬೇಕು. ಇದಾನಿ ಅಭಿಗಂತ ಅಭಿಗಮ್ಯತೆ ಪ್ರಾಗುತ್ಪತ್ತೆ ಚೇದಲ್ಲ. ಸ್ವಾಮಿ ಈಗ ಒಪ್ಕೋತೀವಿ ಏನು ಇಲ್ಲ ಅಂತ ಹೇಳುವಾಗ ಇರ್ಬೇಕು ಅಂತ, ಆದ್ರೆ ಹುಟ್ಟೋಕ್ ಮುಂಚೆ ಅದನ್ನೂ ಒಪ್ಕೊಳ್ಳಲ್ಲ. ಇಲ್ಲ ಅಂತ ಹೇಳುವಾತನೂ ವಿಧಾನ, ಇಲ್ಲ ಅಂತ ಗೊತ್ತು ಮಾಡಿಕೊಳ್ಳುವಾತನ ಒಬ್ಬರು ಇದಾನೆ ಅನ್ನೋದನ್ನು ಒಪ್ಕೊಳ್ಳಲ್ಲ. ಈಗ ಇದೇ ಇಲ್ಲ ನೋಡುತ್ತಿರುವ ಒಪ್ತೀವಿ. ಸೃಷ್ಟಿಗೆ ಮುಂಚೆ ಇದೇ ಇಲ್ಲ ನೋಡುವಾಗ ಒಬ್ಬರು ಇರ್ತಾನೆ ಅನ್ನೋದು ನಾವು ಒಪ್ಪಲ್ಲ. ಅವಾಗ ಅದೂ ಇಲ್ಲ. ಇಲ್ಲ, ಇವಾಗ ಹೇಳ್ತಿರೋ ಅನುಭವ ಅವಾಗಿನ ಅನುಭವ ಅಲ್ಲ ಇದು. ಅವಾಗಿನ ಅನುಭವ ಕೇಳಿದ್ರೆ ಏನೂ ಇಲ್ಲ, ತುಚ್ಛ ಅನಿಸ್ವಾಭಾವ.
ಅವಾಗ ಇತ್ತು ಗೊತ್ತಾಗ್ತಾನೆ ಇರ್ಲಿಲ್ಲ, ಇಲ್ಲ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೃಷ್ಟಿ ಮುಂಚೆ ಏನ್ ಯಾರು ಗೊತ್ತಾಯ್ತು ಇತ್ತು ಅಂತ? ಇವಾಗ ಗೊತ್ತಾಗ್ತದೆ. ಅದನ್ನ ಹೇಳ್ತೇವೆ ಅವನು ಇದಾನೀಮ್ ಅಭ್ಯುಗಂತ ಅವನೇ ಪ್ರಮುಖ ಇರೋದು. ಈಗ ನೀವು ಆಗ ಏನು ಇರ್ಲಿಲ್ಲ ಅಂತ ಒಬ್ಬ ಇರ್ಲಿಲ್ಲ ಅನ್ನೋ ನೋಡಿದ ಒಬ್ಬ ಇದ್ದಂತ ಇವಾಗ ಅಂತಿದ್ದೀರೇ ಹೊರತು ಆ ಸಮಯದಲ್ಲಿ ಇದೇ ಅಂತ ನೋಡ್ತಾ ಇರೋನಿಲ್ಲ, ಇಲ್ಲ ಅಂತ ನೋಡ್ತಾ ಇರೋನು ಇರ್ಲಿಲ್ಲ, ಯಾರೂ ಇರ್ಲಿಲ್ಲ. ತುಚ್ಛ ನಿಸ್ವಭಾವ ಅಂತ ನಾನು ಅಂತೀನಿ. ಆ ಸಮಯದಲ್ಲಿ ಇಲ್ಲ ಅನ್ನೋದು ನೋಡುವ ಆತನು ಒಬ್ಬನು ಇದ್ದ. ಪ್ರಪಂಚವೂ ಇರ್ಲಿಲ್ಲ, ಯಾವುದೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ ಅನ್ನೋದನ್ನ ಬೆಳಗುವ ಆತನು ಒಬ್ಬನು ಇದ್ದ ಅನ್ನೋದು ನಾನು ಒಪ್ಕೊಳ್ಳೋದು ಅವಾಗ. ಇವಾಗ ಒಪ್ಕೊಳ್ತೀನಿ ಅಷ್ಟೇ, ಅವಾಗ ಒಪ್ಕೊಳ್ಳೋದು ಅಂತ ಏನಂತೀರಾ? ವೇದಾಂತಿನ್ಸ್ ನಾವೇನಂತೀವಿ ಮತ್ತೆ ಗುರುಗಳೇ? ನಾವನ್ನೋದು ಇತ್ತು ಅಲ್ಲ, ನಾವು ಹೇಳುವ ಅನುಭವ ಅದು ಕಾಲದೇಶ ಅವಶ್ಯವಾಗಿ ಇಲ್ಲವೇ ಇಲ್ಲ. ಕಾಲದೇಶದ ಅವಶ್ಯವಾಗಿ ಇಲ್ಲವಾದ್ದರಿಂದ ಅದರ ಅಭಾವವನ್ನು ಕಲ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಅಭಾವವನ್ನು ಬೇಕಾದ್ರೆ ಭಾವಕ್ಕೆ ಹೇಳಿ, ಅಂದ್ರೆ ಪದಾರ್ಥಕ್ಕೆ ಹೇಳಿ, ಆದ್ರೆ ಭಾವಾಭಾವವನ್ನು ಬೆಳಗುತ್ತಿರುವ ಸಾಕ್ಷಿಗೆ ಅಭಾವವನ್ನು ಕಲ್ಪಿಸ್ಕೊಳ್ಳಕ್ಕೂ ಆಗಲ್ಲ. ಭಾವಕ್ಕೂ ಸಾಕ್ಷಿ, ಅಭಾವಕ್ಕೂ ಸಾಕ್ಷಿ. ಅದು ಹುಟ್ಟೋ ಯಾವಾಗ್ಲೂ ಇತ್ತು ಅಂತ ಅನ್ನೋದು ನಾವು, ಕರೆಕ್ಟ್ ಅಲ್ವಾ? ಯಾವಾಗ್ಲೂ ಇರುತ್ತೆ ಅಂತ ಇರೋದು. ಅದು ಯಾವಾಗ ಕಾಲದಲ್ಲಲ್ಲ, ಕಾಲಾತೀತವಾಗಿ ಇರೋದು, ಅನುಭವದಿರೋದು. ಅವನಂತಾನೆ ಇಲ್ಲ ಇಲ್ಲ ಈಗ ನೀವು ಇದೇ ಇಲ್ಲ ವ್ಯವಹಾರ ಮಾಡ್ತೀರಿ ಹೊರತು ಸೃಷ್ಟಿಗೆ ಮುಂಚೆ ಈ ವ್ಯವಹಾರವೂ ಇಲ್ಲ, ಅದನ್ನ ನೋಡಿದವನು ಇಲ್ಲ, ಯಾವುದೂ ಇಲ್ಲ ಅಂತ ಅವ್ನು ವಾದ ಮಾಡಿ ತರ್ಕದಿಂದ ವಾದ ಮಾಡ್ತಾನೆ. ಸೃಷ್ಟಿಗೆ ಮುಂಚೆ ಇಲ್ಲ ಅಂತ ಹೇಳುವವನು ಇಲ್ಲ, ಇದೇ ಅಂತ ಹೇಳುವವನು ಇಲ್ಲ, ಏನೂ ಇಲ್ಲ, ತುಚ್ಛ ನಿಸ್ವಭಾವ. ಮತ್ತೆ ಎಲ್ಲಿಂದ ಬಂತು ಅಂತ ಅವ್ರ ಪ್ರಕಾರ ಹೆಂಗ್ ಬಂತು ಅಂತ? ಬಂದೇ ಇಲ್ಲ, ಶೂನ್ಯವೇ ಇರೋದು, ಏನು ಬಂದಿಲ್ಲ, ಯಾವುದು ಬಂದಿಲ್ಲ. ಶೂನ್ಯದಿಂದ ಮತ್ತೆ ನಾವೆಲ್ಲ ಕಾಣೋದೆಲ್ಲ ಶೂನ್ಯ ಅಂತಾರ ಮತ್ತೆ? ಹೌದು, ಕಾಣ್ತಾ ಇರೋದು ಬರೀ ಇಲ್ಯೂಷನ್ ಕಾಣ್ತಿದ್ದೀರ ಹೊರತು ಎರಡು ವೃತ್ತಿಯ ನಡುವೆ ಏನಿದೆಯೋ ಅದೇ ಎರಡು ವೃತ್ತಿಯಾಗಿ ತೋರ್ತಾ ಇದೆ. ಹಸು ಅಂತ ಒಂದು ವೃತ್ತಿ, ಆನೆ ಅಂತ ಒಂದು ವೃತ್ತಿ. ಹಸು ವೃತ್ತಿ ಬಿಟ್ಟು ಆನೆ ವೃತ್ತಿ ಬರೋ ಮಧ್ಯದಲ್ಲಿರ್ತಕ್ಕಂತಹ ಒಂದು ಪೀಡೆ ಇದೆ, ಅದೇ ಈಗ ಹಸು ವೃತ್ತಿಯಾಗಿ ಈಗ ಆನೆ ವೃತ್ತಿಯಾಗಿದೆ ಹೊರತು ಶೂನ್ಯವೇ ಎಲ್ಲ ವೃತ್ತಿ ಆಗ್ತಾ ಇದೆ. ಶೂನ್ಯಕ್ಕಿಂತ ಬೇರೆ ಏನೂ ಇಲ್ಲ ಅಂತ ಅವನು. ಇನ್ನ ಕಷ್ಟ ಇದೆ ಇದು, ವೇದಾಂತಕ್ಕಿಂತ ಕಷ್ಟ ಇರೋಂಗಿದೆ. ಅವ್ರು ಸುಷುಪ್ತಿ ಶೂನ್ಯದ ಅನುಭವ ಆಗಿರ್ತಾರೆ, ಸುಷುಪ್ತಿ ಅನುಭವ ಹೇಳಲ್ಲ. ಸುಷುಪ್ತಿಯಲ್ಲಿ ನಮ್ಗೆ ಎಲ್ರಿಗೂ ಶೂನ್ಯ ಅನುಭವ ಆಗತ್ತೆ ಅಂತಾರೆ. ವೇದಾಂತ ಹೇಳ್ತಾ ಇರೋದು ಸತ್ತು ಇರುತ್ತೆ ಪ್ಲಸ್ ಬೀಜ ರೂಪನೂ ಇರುತ್ತೆ, ಎರಡೂ ಇರುತ್ತೆ ಅಂತಾರೆ ಅಲ್ವಾ? ಫ್ರಮ್ ದ ಬಿಗಿನಿಂಗ್ ಅವೆರಡು ಇದೆ ಅಂತಾರೆ. ವೇದಾಂತವು ವ್ಯವಹಾರ ದೃಷ್ಟಿಯಿಂದ ಬೀಜ ಮತ್ತೆ ಕಾರ್ಯ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಇಲ್ಲ. ಅವ್ಯಾಕೃತ ಬೀಜ ರೂಪ ಇರುತ್ತೆ, ವ್ಯಾಕೃತದಲ್ಲೂ ಅವ್ಯಾಕೃತ ಬೀಜ ರೂಪ ಆಗಿರುತ್ತೆ, ಅವ್ಯಾಕೃತದಲ್ಲಿ ವ್ಯಾಕೃತ ಬೀಜ ರೂಪವಾಗಿರುತ್ತೆ. ಅದೇ ವ್ಯಾಕೃತವಾಗಿ ಎರಡೂ ತೋರ್ತಾ ಇರೋದು ಒಂದು ತಾನೇ, ತನ್ನ ಸ್ವರೂಪವೇ ವ್ಯಾಕೃತವಾಗಿ ತೋರ್ತಾ ಇದೆ. ಅದಕ್ಕೆ ವ್ಯಾಕೃತ ಎರಡು ವಿಶೇಷ ಇಲ್ಲ, ಎರಡನ್ನೂ ಮೀರಿದ್ದು ಅಂತ ವೇದಾಂತ. ಪರಮಾರ್ಥವಾಗಿ ವೇದಾಂತಿಗಳು ಪ್ರಪಂಚ ಇಲ್ಲ, ತೋರಿಕೆ, ಇಲ್ಯೂಷನ್ ಅಂತಾರೆ, ಅದು ಆತ್ಮ ಸತ್ಯ ಅಂತಾರೆ. ಬೌದ್ಧರು ಆತ್ಮನೂ ತೆಗೆದುಹಾಕ್ತಾರೆ, ಆತ್ಮನೂ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಇಲ್ಲಿನ ಇಂಪೋಸ್ ಮಾಡೋದೇ ಹೊರತು ಆತ್ಮ ಬ್ರಹ್ಮ ಸಾಕ್ಷಿ ಚೈತನ್ಯ ಅರಿವು ಅಂತ ಅದು ಅಲ್ಲಿಲ್ಲ. ಶೂನ್ಯದಲ್ಲಿ ಅದೂ ಇಲ್ಲ, ಸರ್ವಂ ಶೂನ್ಯಂ. ಸುಷುಪ್ತಿಯಲ್ಲಿ ಅರಿವು ಇದೆ ಅನ್ನೋದು ಇಲ್ಲ, ಅರಿವಿಲ್ಲ ಅನ್ನೋದು ಇಲ್ಲ, ಏನೂ ಇಲ್ಲ. ಸುಷುಪ್ತಿ ಶೂನ್ಯದ ಅನುಭವ, ಅದು ಸುಷುಪ್ತಿಯಲ್ಲಿ ಸಾಕ್ಷಿ ಅನುಭವ ಅನ್ನೋದಿಲ್ಲ. ಸುಷುಪ್ತಿ ಅನುಭವ ಬರುತ್ತೆ ಅಂತ ಇಲ್ಲಿ ಮಾತಾಡ್ತೀರ ಹೊರತು ಅಲ್ಲೇನು ಸುಷುಪ್ತಿ ಅನುಭವ ಬರೋದಿಲ್ಲ, ಅನುಭವಿಸಿ ಗೊತ್ತಾಗೋದಿಲ್ಲ. ಸುಷುಪ್ತಿಸ್ಯಾಪಿ ಅನುಭೂಯಮಾನತ್ವ ಎಂದು ಭಾಷ್ಯಕಾರರು. ಸುಷುಪ್ತಿಯು ಅನುಭವ ಬರುತ್ತೆ ಎಂದು ಆ ಮಾತು, ಆ ಅನುಭವ ಅನ್ನೋದು ಎಚ್ಚರದಲ್ಲೇ ಹೊರತು ಸುಷುಪ್ತಿಯಲ್ಲಿ ಅಂತ ಅವ್ರು ಹೇಳೋದು. ಅದೇ ನಾವು ಅಲ್ಲಿ ಪ್ರಶ್ನೆ ಹಾಕುವಂತ ಇದೀವಿ, ಅಲ್ಲಿ ಇತ್ತು ಇಲ್ಲ ಅಂತ ಹೇಳೋದಕ್ಕೆ ಏನಾದ್ರು ಇರ್ಬೇಕು ಅಲ್ಲಿ ಅಂತ ನಾವು ಅಲ್ಲಿ ಪ್ರಶ್ನೆ ಹಾಕುವಂತ ಇದೀವಿ. ಅಲ್ಲಿ ಸುಷುಪ್ತಿಲಿ ಇತ್ತು ಇಲ್ಲ ಅಂತ ಹೇಳೋದಕ್ಕೂ ಒಂದು ಅರಿವೇ ಇಲ್ಲದೆ ಇರ್ಬೇಕಾದ್ರೆ ಅಲ್ಲಿ ಪ್ರಶ್ನೆನೂ ಹಾಕೋದಕ್ಕೆ ಆಗಲ್ಲ ಅಂತ. ಅದಲ್ಲ, ಇದು ತರ್ಕದಿಂದ ಸಿಗೋದಲ್ಲ, ಇದು ತರ್ಕಕ್ಕೆ ವಿಷಯವಲ್ಲ, ಇದು ಅನುಭವಕ್ಕೆ ಶಾಸ್ತ್ರಕ್ಕೆ ಗೊತ್ತಾಗುವಂತ ವಿಷಯವೇ ಹೊರತು ಬುದ್ಧಿಯಿಂದ ತರ್ಕ ಮಾಡಿದ್ರೆ ಸುಷುಪ್ತಿಯಲ್ಲಿ ಏನೂ ಇಲ್ಲ ಅಂತ ಅನ್ನೋದೇ ಒಪ್ಪಂಗಾಗತ್ತೆ. ಆದ್ರೆ ಅನುಭವ ಶಾಸ್ತ್ರ ಏನ್ ಹೇಳುತ್ತೆ, ಯದ್ವೈ ತನ್ನ ಪಶ್ಯತಿ ಪಶ್ಯನ್ವೈ ತನ್ನ ಪಶ್ಯತಿ ಅಂತ ಶ್ರುತಿ ಹೇಳುತ್ತೆ. ಸುಷುಪ್ತಿಯಲ್ಲಿ ಏನನ್ನೂ ಕಾಣಲ್ಲ ಅಂತ ಏನಂತಿದ್ದಾನೆ, ಅಲ್ಲಿ ಕಾಣುವನಾಗೆ ಅರಿಯುವನಾಗೆ ಇದು ಏನು ಕಾಣ್ತಾ ಇರಲ್ಲ ಅಂತ ಹೇಳ್ತಾ ಇದೆ. ಹಾಗೆ ಅನುಭವ ಇದೆ ಅಂತ ಹೇಳ್ತಾರೆ. ಅದನ್ನ
ತರ್ಕ ಬಿಟ್ಟು ಅನುಭವದಿಂದ ಕಂಡ್ಕೋಬೇಕೆ ಹೊರತು ತರ್ಕ ಮಾಡಿದ್ರೆ ಸುಷುಪ್ತಿಯಲ್ಲಿ ಏನೂ ಇಲ್ಲ ಅನ್ನೋ ಹಾಗೆ ತೋರುತ್ತೆ, ಶೂನ್ಯವೇ ಅನ್ನೋ ಹಾಗೆ ತೋರುತ್ತೆ. ತರ್ಕದ ಭಾಷೆಯೇ ಬೇರೆ, ಶಾಸ್ತ್ರ ಮತ್ತು ಅನುಭವದ ಭಾಷೆಯೇ ಬೇರೆ. ಪ್ರಾಗುತ್ಪತ್ತೇಃ ಸದಭಾವಸ್ಯ ಪ್ರಮಾಣಾಭಾವ. ಸೃಷ್ಟಿಗೆ ಮುಂಚೆ ಸತ್ತು ಇರ್ಲಿಲ್ಲ ಅಂತಂತೀನಿ ಅಂದ್ರೆ ಅದಕ್ಕೆ ಪ್ರಮಾಣವಿಲ್ಲ ಅಂತ ಇದ್ದಾರೆ. ಉತ್ಪತ್ತಿಗೆ ಮುಂಚೆ ಸತ್ತಿನ ಅಭಾವ, ಸತ್ತು ಇದೇನದು ಇಲ್ಲ ಅಂತಂತೀನಿ ಅಂದ್ರೆ ಅದಕ್ಕೆ ಪ್ರಮಾಣವಿಲ್ಲ ಅಂದ್ರೆ ಪ್ರಮಾಣ ಶಾಸ್ತ್ರ ಪ್ರಮಾಣವಿಲ್ಲ, ಅನುಭವ ಪ್ರಮಾಣವಿಲ್ಲ. ಯುಕ್ತಿ ಇರಬಹುದು, ಯುಕ್ತಿನ ನೀನು ಹೊಡೆದಾಕ್ಬಹುದು, ಆದ್ರೆ ಯುಕ್ತಿಗಿಂತಲೂ ಅನುಭವವೇ ಮೇಲು. ಯುಕ್ತಿ ಬುದ್ಧಿಯಿಂದ ಮಾಡುವಂಥದ್ದು, ಅನುಭವವು ಬುದ್ಧಿಯಿಂದ ಮೀರಿದ್ದು. ಆದ್ರಿಂದ ಯುಕ್ತಿಯಿಂದ ಇಲ್ಲ ಅಂತ ಅನ್ನೋದು ಅನುಭವವು ಅದನ್ನ ಬೆಳಗ್ತಾನೆ ಇರುತ್ತೆ. ಆದ್ದರಿಂದ ಅನುಭವನ ಅಪಲಾಪ ಮಾಡಕ್ಕಾಗಲ್ಲ. ಪ್ರಾಗುತ್ಪತ್ತಿ ಅಸುದೇವೇತಿ ಕಲ್ಪನಾ ಅನುಪಪತ್ತಿ. ಹುಟ್ಟೋಕ್ ಮುಂಚೆ, ಸೃಷ್ಟಿಗೆ ಮುಂಚೆ ಅಸತ್ಯ ಅಂತಂತೀನಿ ಅಂದ್ರೆ ಆ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಆ ಕಲ್ಪನೆ ಮಾಡ್ಕೊಳಕ್ಕಾದ್ರೂ ಒಬ್ಬನು ಇರ್ಲೇಬೇಕು. ಅವನೇನಂತಾನೆ ಬೌದ್ಧ, ಇಲ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಸ್ವಾಮಿ, ಅಲ್ಲಿ ಅನುಭವ ಇದೆ ಅಂತಾನೆ. ಎಚ್ಚರದಲ್ಲಿ ಕಲ್ಪನೆ ಇಲ್ಲ, ಆಗಲ್ಲ. ಹೌದು, ಹುಟ್ಟು ಮುಂಚೆ ಏನೂ ಇರ್ಲಿಲ್ಲ ಅಂತ ಕಲ್ಪನೆ ಮಾಡ್ಕೊಂಡು ನನ್ನನ್ನು ಇಟ್ಕೊಂಡೆ ಕಲ್ಪನೆ ಮಾಡ್ಕೋಬೇಕು ಅಂತ ನೀವು ಅಂತಿದ್ದೀರ, ವಾದ ತರ್ಕ ಮಾಡ್ತೀರ. ಹಿಂದೂ ತರ್ಕ ಅಂತಾನೆ. ಸೃಷ್ಟಿಗೆ ಮುಂಚೆ ಏನೂ ಇರ್ಲಿಲ್ಲ ಅಂತ ಅನ್ನೋದನ್ನ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆ ಆ ಕಲ್ಪನೆ ಮಾಡ್ಕೊಳ್ಳುವಾಗ ಅದು ಇರ್ಲೇಬೇಕು ಅನ್ನೋ ತರ್ಕ ಅಂತಾನೆ. ನಾವು ಇದನ್ನು ಅನುಭವ ಅಂತೀವಿ. ಇಲ್ಲೇ ಡಿಸ್ಪ್ಯೂಟ್ ಆಗೋದು. ಇದು ಅನುಭವವೋ ಇದು ತರ್ಕವೋ ಅಂತ ವಿಚಾರ ಮಾಡಿದ್ರೆ ಏನೂ ಇರ್ಲಿಲ್ಲ, ಏನೂ ಇಲ್ಲ ಅನ್ನೋದು ಒಂದು ಅನುಭವ ಅಂತ ನಮ್ಮ ವಾದ. ಇಲ್ಲ ಏನೂ ಇಲ್ಲ, ಏನು ಅನುಭವ ಅನ್ನೋದು ಬುದ್ಧಿ ಕಲ್ಪನೆ ಮಾಡ್ತಾರೆ. ತರ್ಕ ಹೊರಟು ಏನೂ ಇರಲಿಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ ಹೊರಟು ಏನೂ ಇಲ್ಲ ಅನ್ನೋದನ್ನ ನೋಡ್ತಾ ಇರೋ ಅನುಭವ ಇದೆ ಅರ್ಥ ಅಲ್ಲ ಅಂತ ನಾವು ಇದನ್ನ ಕನ್ವಿನ್ಸ್ ಮಾಡಕ್ ಆಗಲ್ಲ. ತರ್ಕದಿಂದ ಕನ್ವಿನ್ಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈ ತರ್ಕ ಭಾಷೆ ಅಲ್ಲ ಇದು, ತರ್ಕ ಕ್ಷೇತ್ರವೂ ಅಲ್ಲ, ತರ್ಕ ವಿಚಾರವೂ ಅಲ್ಲ ಇದು. ತರ್ಕಾತೀತವಾದ ವಿಷಯಕ್ಕೆ ಅನುಭವವನ್ನೇ ಪ್ರಶ್ನೆ ಮಾಡ್ಕೋಬೇಕೇ ಹೊರತು, ಇದು ಶ್ರುತಿ ಕೇಳಬೇಕೇ ಹೊರತು ತರ್ಕದಿಂದಲೇ ಬುದ್ಧಿಯಿಂದಲೇ ನಾನು ಏನೂ ಇಲ್ಲ ಅನ್ನೋದು ಅನುಭವವೇ. ಏನೂ ಇಲ್ಲ ಅನ್ನೋದು ಒಂದು ಅನುಭವ, ಆ ಏನೂ ಇಲ್ಲ ಅನ್ನೋದು ನೋಡ್ತಿರೋ ಒಂದು ಅನುಭವ ಇದೆ ಅನ್ನೋದೆಲ್ಲ ಬರೀ ನಿಮ್ ತರ್ಕ ಹೊರತು ಅದೇನು ಇಲ್ಲ ಅನ್ನೋದು ಒಂದು ಗೊತ್ತಾಗ್ತಾ ಇದ್ದಿದ್ದಲ್ಲ. ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ಸುಷುಪ್ತಿಯಲ್ಲಿ ಏನೂ ಅನುಭವ ಆಗಲಿಲ್ಲ ಅಂತ ಅರ್ಥ ಅಂತ ಅವನು. ಇಲ್ಲ ಕಣಯ್ಯ, ಏನೂ ಅನುಭವ ಆಗಲಿಲ್ಲ ಅಂತ ಅನುಭವಿಸಿದ ಅನುಭವ ಇರ್ಬೇಕು ಕಣ. ಏನೂ ಇರ್ಲಿಲ್ಲ ಅನ್ನೋದು ಒಂದು ಅನುಭವ ಆಗದೆ ಹೋದ್ರೆ ಏನೂ ಇರ್ಲಿಲ್ಲ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ನಾನ್ ತಾವನ್ನೋದು ಏನೂ ಇರ್ಲಿಲ್ಲ ಅಂತ ಹೇಳಕ್ ಆಗ್ತಿರ್ಲಿಲ್ಲ ಅನ್ನೋ ತರ್ಕ ಅಂತಾನೆ ಅವನು ಬೌದ್ಧ. ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಗುರುಗಳೇ ಅಲ್ಲಿ. ಅಲ್ಲಲ್ಲ, ಈ ಅಲ್ಲಿ ಒಂಥರ ಯೋಚನೆ ಮಾಡೋದ್ ಬಿಡ್ಬೇಕು, ಬುದ್ಧಿ ಸುಮ್ನೆ ಇರಲ್ಲ, ಬುದ್ಧಿ ಅದೇ ಪ್ರಶ್ನೆ ಹಾಕುತ್ತೆ. ಅಲ್ಲ, ಯಾವುದು ಬುದ್ಧಿಗೆ ಅಗೋಚರವೋ, ಬುದ್ಧಿಯನ್ನು ಮೀರಿದ್ದ ಅಲ್ಲಿ ತರ್ಕ ತಗೊಂಡ್ಬರ್ಬಾರ್ದು. ಆ ತರ್ಕ ತಗೊಂಡ್ಬಂದ್ರೆ ಇದೇ ರಗಳೆ ಆಗೋದು. ಬುದ್ಧಿಯನ್ನು ಏನೋ ಒಂದು ಶ್ಲೋಕ ಇದೆ, ಬುದ್ಧಿಯನ್ನ ಮೀರಿದ್ರಿಂದ ನತಾಂಸ್ ತರ್ಕೇಣ ಯೋಜಯೇತ್ ಅಚಿಂತ್ಯಾ ಖಲುಯೇ ಭಾವಾಃ ನತಾಂಸ್ ತರ್ಕೇಣ ಯೋಜಯೇತ್. ಅಚಿಂತ್ಯವಾದಂತಹ ಇದನ್ನ ತರ್ಕದಿಂದ ಯೋಚನೆ ಮಾಡಕ್ ಹೋದ್ರೆ ತರ್ಕಕ್ಕೆ ಅದು ನಿಲ್ಕೋದಿಲ್ಲ, ಸಿಗೋದಿಲ್ಲ. ಬುದ್ಧಿಯನ್ನು ಮೀರಿದ್ ಯಾವುದಿದೆಯೋ ಅದು ಅನುಭವಿಕ ವೇದ್ಯ, ಶಾಸ್ತ್ರೀಕ ವೇದ್ಯವೇ ಹೊರತು ನಾವು ಅಲ್ಲಿ ತರ್ಕ ಮಾಡ್ಬಿಟ್ಟು ಈ ಇದರಿಂದ ಅದೂ ಇಲ್ಲ, ಏನೂ ಇಲ್ಲ, ಅನುಭವವೂ ಇಲ್ಲ, ಅರಿವು ಇಲ್ಲ ಅಂತ ವಾದ ಮಾಡ್ತೀರಿ ಅಂದ್ರೆ ಅದು ವಾದ ಮಾತ್ರವಾಗತ್ತೆ ಹೊರತು ಅದೇನು ತೀರ್ಮಾನ ಆಗಲ್ಲ. ಅಲ್ಲ, ನಿಜ ಅಂದ್ರೆ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಹೇಳಕ್ಕೂ ಆಗಲ್ಲ ಅನ್ಸುತ್ತೆ ಅಲ್ವಾ ಗುರುಗಳೇ? ಯಾಕಂದ್ರೆ ಸರಿ ತಪ್ಪು ಚಿಕನ್ ಅಂಡ್ ಎಗ್ ಪ್ರಾಬ್ಲಮ್ ತರ ಯಾವ್ದು ಮುಂಚೆ ಬಂತು ಹೇಳಕ್ ಆಗಲ್ಲ ಅಂತಾರಲ್ವಾ, ಆತರ. ಅಲ್ಲಲ್ಲ, ಒಂದು ಹಂತಕ್ಕೆ ಬುದ್ಧಿಯ ವ್ಯಾಪಾರ ಬೇಕು, ಹೌದು, ಸರಿ ತಪ್ಪೋದಕ್ಕೆ. ಆದ್ರೆ ಯಾವ್ದು ಬುದ್ಧಿಗೆ ನಿಲ್ಕೋದೇ ಇಲ್ವೋ, ನಿಲ್ಕೋದೇ ಅಲ್ವೋ ಅಲ್ಲಿ ಬುದ್ಧಿಯನ್ನು ಯೋಚನೆ ಮಾಡಕ್ ಹೋಗ್ಬಾರ್ದು. ಈ ಸೃಷ್ಟಿ ಮುಂಚಿನ ವಿಚಾರ, ಸೃಷ್ಟಿಗೆ ಮೊದಲಿನ ವಿಚಾರ ಬುದ್ಧಿಗೆ ನಿಲ್ಕದೇ ಇರೋ ವಿಚಾರ. ಸೃಷ್ಟಿಗೆ ಮೊದಲು ಏನಿತ್ತು ಅಂತ ಹೇಳಿದ್ರೆ ಶಾಸ್ತ್ರ ಕೇಳ್ಕೋಬೇಕಿಲ್ಲ, ಅನುಭವ ನೋಡ್ಬೇಕು. ಅನುಭವದಲ್ಲಿ ತಾನಿರ್ತೀನಿ ಅನ್ನೋದು ಅನುಭವ ಇದೆ, ನಾನಿಲ್ಲ ಅನ್ನೋದು ಕಲ್ಪನೆ ನಂಗೆ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನನ್ನ ಅಸ್ತಿತ್ವ ಯಾವಾಗಲೂ ನಿತ್ಯ ವರ್ತಮಾನ. ಅದು
ಯಾವುದು ಕಾಲಾತೀತವಾದಂತಹ ಅನುಭವ. ಅದು ಸುಷುಪ್ತಿಯಲ್ಲೂ ಇದೆ, ಎಚ್ಚರದಲ್ಲೂ ಇದೆ, ಕನಸಲ್ಲೂ ಇದೆ, ಮೂರನ್ನು ಮೀರಿಯೂ ಇದೆ, ಮೂರಕ್ಕೂ ಸಂಬಂಧ ಪಡೆದೇನೂ ಇದೆ. ಸುಷುಪ್ತಿಗೂ ಅಂಟ್ಕೊಂಡಿಲ್ಲ, ಅದು ಯಾವ ಅವಸ್ಥೆಗೂ ಅಂಟ್ಕೊಂಡಿಲ್ಲ. ಅವಸ್ಥಾತೀತವಾಗಿ ಅವಸ್ಥೆಯನ್ನು ಬೆಳಗುತ್ತಿರುವ ಅನುಭವ. ಇದು ಬರೀ ನಿಮ್ಮ ಕಲ್ಪನೆ, ತರ್ಕ, ಬರೀ ನಂಬಿಕೆ ಅಂತಾನೆ ಅವನು ಬೌದ್ಧ. ನಂಬಿಕೆ ಅಲ್ಲಪ್ಪ, ಇದು ಕಲ್ಪನೆಯೂ ಅಲ್ಲಪ್ಪ, ಇದು ನಮ್ಮ ಅನುಭವ ಅಂತೀವಿ. ಇದು ಅನುಭವ ಅಲ್ಲ ಅಂತಾನೆ ಅವನು. ಯಾಕೆಂದ್ರೆ ಅವನೇನಂತಾನೆ, ಇದೇ ಇಲ್ಲ ಅನ್ನೋದು ಎರಡೂ ಕೂಡ ಕಲ್ಪಿತವೇ. ಇದೇ ಅನ್ನೋದು ಕಲ್ಪಿತವೇ, ಇಲ್ಲ ಅನ್ನೋದು ಕಲ್ಪಿತವೇ. ಆದ್ರಿಂದ ನೀವು ಇದೇ ಅಂತ ಹೇಳುವ ಆತ್ಮನು ಕಲ್ಪಿತವೇ, ಆ ಆತ್ಮನೂ ಇಲ್ಲ ಅಂತ ಅವರಂತಾನೆ. ಅಲ್ಲ, ಇದೇ ಇಲ್ಲ, ಅದು ಕಾಲದೇಶದಲ್ಲಿ ಇದೆ ಅನ್ನೋ ಅನ್ಸ್ಕೊಂಡದ್ದು ಇಲ್ಲ ಅಪ್ಪ. ಕಾಲದೇಶಾತೀತವಾಗಿರೋದು ಯಾವುದೋ ಇಲ್ಲ ಅಂತಂತೀರಲ್ಲ, ಅದು ಇಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಒಪ್ಪ. ಅದು ಇದೇ ಇಲ್ಲ ಅನ್ನೋದನ್ನು ವೆರಿಫೈ ಮಾಡುವ ಅನುಭವನೂ ಇಲ್ಲ ಅಂತಂತೀನಿ ಅಂದ್ರೆ ಅದು ತರ್ಕವಾಗುತ್ತೆ. ಅದಕ್ಕೆ ತರ್ಕದಿಂದ ಉತ್ತರ ಕೊಡೋಕೆ ಆಗೋದೇ ಇಲ್ಲ. ಅದಕ್ಕೆ ಅನುಭವದಿಂದಲೇ ತಿಳ್ಕೊಬೇಕು, ಶ್ರುತಿಯಿಂದ ತಿಳ್ಕೊಬೇಕು ಅಷ್ಟೇ. ತರ್ಕಾಲ್ ಸೋತ್ ಹೋಗುತ್ತೆ, ತರ್ಕಾಲ್ ನಡೆಯಲ್ಲ. ತರ್ಕ ಸೋಲಿಸ್ಬೇಕು. ಹೌದು, ತರ್ಕ ಸೋಲಿಸ್ಬೇಕು. ತರ್ಕ ಸೋಲ್ಸದೇ ಒಳ್ಳೇದು, ತರ್ಕ ಗೆಲ್ಲಬಾರ್ದು. ತರ್ಕದ ಲಿಮಿಟೇಷನ್, ತರ್ಕ ಕ್ಷೇತ್ರ ಇರೋದೇ ವ್ಯಾಕೃತ ಪ್ರಪಂಚದ ಒಳಗೆ ತರ್ಕದ ಕ್ಷೇತ್ರವೇ ಹೊರತು ಅವ್ಯಾಕೃತವನ್ನು ಮೀರಿದ ಆ ಜಾಗಕ್ಕೆ, ಅದು ಅವ್ಯಾಕೃತ ಕ್ಷೇತ್ರಕ್ಕೆ ತರ್ಕ ನಡೆಯಲ್ಲ. ಅದು ಅನುಮಾನ ಮಾಡ್ಬೇಕಷ್ಟೇ, ವ್ಯಾಕೃತ ಇರ್ಬೇಕು. ಅದು ಅವ್ಯಾಕೃತವೂ ವೇದ್ಯ, ಅದು ಗೊತ್ತಾಗುವಂಥದ್ದು, ಅದು ವಿಷಯ ಆಬ್ಜೆಕ್ಟ್ ಅಂತಂದ್ರೆ ಯಾವುದಕ್ಕೆ ಅವ್ಯಾಕೃತವೂ ವಿಷಯವೋ ಅದನ್ನು ಅಲ್ಗಳಿತೀನಿ ಅಂತಂದ್ರೆ ಅದು ತರ್ಕವಾಗುತ್ತೆ. ಅದು ಯಾಕೆಂದ್ರೆ ವ್ಯಾಕೃತದಲ್ಲಿ ತರ್ಕ ಇರುವಾಗ, ಬುದ್ಧಿ ಇರುವಾಗ, ಅವ್ಯಾಕೃತದಲ್ಲೇ ಬುದ್ಧಿ ಇಲ್ಲ, ತರ್ಕ ಇಲ್ಲ ಅಂತ ಆದ್ವಾಗ ಅವ್ಯಾಕೃತವನ್ನು ಬೆಳಗುತ್ತಿರುವ ಅನುಭವವನ್ನು ತರ್ಕದಿಂದ ಹೊಡೆದಾಕ್ತೀನಿ ಅಂತಂದ್ರೆ ತರ್ಕದ ಕ್ಷೇತ್ರ ದಾಟೋಯ್ತದು. ತರ್ಕದ ಕ್ಷೇತ್ರ ಇರೋದು ವ್ಯಾಕೃತ ಪ್ರಪಂಚದಲ್ಲಿ, ಅವ್ಯಾಕೃತ ಪ್ರಪಂಚದಲ್ಲಿ ತರ್ಕ ಬರೋದೇ ಇಲ್ಲ. ಅವ್ಯಾಕೃತ ಪ್ರಪಂಚವನ್ನು ಮೀರಿದ್ದಾದ ಅನುಭವಕ್ಕೆ ಇನ್ನೆಂತ ತರ್ಕ ಬರುತ್ತೆ? ಅವ್ಯಾಕೃತವನ್ನು ಬೆಳಗುವ, ಏನೂ ಇಲ್ಲ ಅನ್ನೋದನ್ನು ಬೆಳಗುವ, ಸೂಕ್ಷ್ಮ ರೂಪ ಬೀಜ ರೂಪವನ್ನು ಕಾರಣರೂಪವನ್ನು ಬೆಳಗುತ್ತಿರುವಂತಹ ಅನುಭವಿಕವಾದ ವೇದ್ಯವೇ ಹೊರತು ಅದು ಯಾವ ಇದು ವೇದ್ಯವಲ್ಲ. ಅದನ್ನು ಶಾಸ್ತ್ರ ಇಂಡಿಕೇಟ್ ಮಾಡುತ್ತೆ, ಇದು ಗುರುತಿಸುತ್ತಷ್ಟೆ. ಪ್ರಾಗುಪ್ರತ್ಯಯ ಹಸದೇವೇತಿ ಕಲ್ಪನಾ ಪ್ರತಿ ಉತ್ಪತ್ತಿಗೆ ಮುಂಚೆ ಅಸತ್ಯ ಆಗಿತ್ತು ಅಂತ ಕಲ್ಪನೆ ಮಾಡೋಕ್ಕೂ ಹೊಂದಲ್ಲ. ಯಾಕಂದ್ರೆ ಅಸತ್ಯ ಆಗಿತ್ತು ಅಂತ ಕಲ್ಪಿಸುವುದಕ್ಕೂ ಒಂದು ಸತ್ತು ಬೇಕು. ಒಂದು ಸತ್ತಿನ ಆಧಾರವಿಲ್ಲದೆ ಅಸತ್ತಿತ್ತು ಅಂತ ಕಲ್ಪನೆ ಮಾಡೋಕ್ಕಾಗಲ್ಲ. ಆದ್ರಿಂದ ಆ ಸತ್ಯ ನಮ್ಮ ಪ್ರಕಾರ ಅದ್ವಿತೀಯವಾದ ಬ್ರಹ್ಮ. ಯಾವ ಸತ್ತಿನ ಸಪೋರ್ಟಿಂದ, ಆಧಾರದಿಂದ ಅಸತ್ತಾಗಿತ್ತು ನಾವು ಅದನ್ನ ಗೊತ್ತು ಮಾಡ್ಕೋತಿದ್ದೀವೋ ಆ ಸತ್ತು ಎರಡೆಂಬುದಿಲ್ಲದ ಅದ್ವಿತೀಯವಾಗಿರ್ತಕ್ಕಂತಹ ತತ್ವ. ಅದೇ ವ್ಯಾಕೃತವಾಗಿ ತೋರ್ತಾ ಇರೋದು. ಈಗ ಶುರು ಮಾಡ್ತಾನೆ ಸ್ವಾಮಿ, ನಾನು ಕಥಂ ವಸ್ತಾಕೃತೆ ಶಬ್ದಾರ್ಥತ್ವೇ ಆಸತ್ತು ಏಕಮೇವ ಅದ್ವಿತೀಯಮಿತಿ ಪದಾರ್ಥ ವಾಕ್ಯಾರ್ಥೋಪಪತ್ತಿ. ಈ ಚರ್ಚೆ ವ್ಯಾಕರಣ ಸಂಬಂಧಪಟ್ಟ ಚರ್ಚೆ. ಏನು ಅಂದ್ರೆ, ಶಬ್ದಕ್ಕೆ ಅರ್ಥ ಒಂದು ಆಕೃತಿಯೋ ವ್ಯಕ್ತಿಯೋ ಅಂತ. ಅಂದ್ರೆ ಹಸು ಅನ್ನೋ ಶಬ್ದಕ್ಕೆ ಅರ್ಥ ಹಸು ಜಾತಿ ಅರ್ಥವೋ, ಪರ್ಟಿಕ್ಯುಲರ್ ಹಸು ವ್ಯಕ್ತಿ ಅರ್ಥವೋ. ಮನುಷ್ಯ ಅನ್ನೋ ಶಬ್ದಕ್ಕೆ ಅರ್ಥ ಮನುಷ್ಯ ಜಾತಿ ಅರ್ಥವೋ, ಮನುಷ್ಯ ಅಂತ ಒಂದು ವ್ಯಕ್ತಿ ಇದಲ್ಲ ಅವನ ಅರ್ಥವೋ. ಜಾತಿ ಅರ್ಥ ಶಬ್ದಕ್ಕೆ ಅರ್ಥ ಡಿಕ್ಷನರಿ ಎಲ್ಲಾ ಪದಕ್ಕೂ ಜಾತಿ ಅರ್ಥವೇ ಹೊರತು ಪರ್ಟಿಕ್ಯುಲರ್ ಯಾವ ಪದಕ್ಕೂ ಅರ್ಥ ಅಲ್ಲ. ಕ್ಯಾಟ್ ಅಂತಿದ್ರೆ ಅಥವಾ ಮಾರ್ಜಾಲ ಅಂತಿದ್ರೆ, ಬೆಕ್ಕು ಅಂತ ಅರ್ಥ ಅಂದ್ರೆ ನಮ್ಮಲ್ಲಿರುವ ಬೆಕ್ಕು ಅಂತ ಅರ್ಥ ಏನಲ್ಲ. ಬೆಕ್ಕು ಅಂದ್ರೆ ಎಲ್ಲಾ ಬೆಕ್ಕು ಅಂತ ಅರ್ಥ. ಹಸು ಎಲ್ಲ ಹಸುವೆ. ಈ ಆಕೃತಿ ಅಂದ್ರೆ ಏನೋ, ಆಕೃತಿ ಅಂದ್ರೆ ಸಾಮಾನ್ಯ ಅಂತ ಅರ್ಥ. ಸ್ವಾಮಿಗಳು ಟಿಪ್ಪಣಿ ಕೊಟ್ಟಿದ್ದಾರೆ. ದ್ರವ್ಯ ಗುಣ ಕರ್ಮಗಳ ಸಾಮಾನ್ಯಕ್ಕೆ ಆಕೃತಿ, ಅದು ಸಾಮಾನ್ಯ ಅಂತಾರೆ. ವ್ಯಕ್ತಿ ಅಂದ್ರೆ ಅಸಾಧಾರಣವಾದ ವಿಶೇಷ, ಯುನೀಕ್ ಆಗಿರೋದು ವ್ಯಕ್ತಿ, ಕಾಮನ್ ಆಗಿರೋದು ಆಕೃತಿ.
ಜನರಲ್ ಆಗಿ ಕಾಮನ್ ಆಗಿರೋದು ಆಕೃತಿ ಸಾಮಾನ್ಯ, ಯುನೀಕ್ ಆಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಒಂದೇ ಇದಕ್ಕೆ ಇರೋದು ಅದು ವ್ಯಕ್ತಿ. ಪುಸ್ತಕ ಅನ್ನೋದು ಶಬ್ದಕ್ಕರ್ಥ ಕಾಮನ್, ಇದು ಜನರಲ್. ಇದು ಯುನೀಕ್ ಆಗಿ ಗೀತಾ ಭಾಷೆ ಪುಸ್ತಕ ಅಂತಂದಾಗ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಮಾತ್ರ ಬರುವಂತಹ ಇದು. ಅದು ಈ ವ್ಯಕ್ತಿ ಬೇರೆ ಜಾತಿ ಬೇರೆ, ಎರಡಿದೆ, ವ್ಯಕ್ತಿ ಜಾತಿ. ಈ ಶಬ್ದಕ್ಕೆ ಅರ್ಥ ಜಾತಿಯೋ ವ್ಯಕ್ತಿಯೋ ಅಂದ್ರೆ ಜಾತಿಯೇ ಹೊರತು ಶಬ್ದಕ್ಕೆ ಅರ್ಥ ವ್ಯಕ್ತಿ ಅಲ್ಲ. ಇದು ಒಂದು ಮೀಮಾಂಸಕರು ತಮ್ಮ ಇದು ತೀರ್ಮಾನ ಮಾಡಿದ್ದಾರೆ ಮೀಮಾಂಸಾ ಭಾಷ್ಯದಲ್ಲಿ. ಆ ಶಬ್ದಾರ್ಥವು ವಸ್ತುವಿನ ಆಕಾರವಾಗಿರುವಾಗ ಅಸತ್ತು, ಏಕ, ಅದ್ವಿತೀಯ ಅಂತ 3 ಪದ ಇದೆಯಲ್ಲ, 3 ಪದದ ಅರ್ಥ ಅದು ಏನು ಇಲ್ಲವಾದರೆ, ಅಲ್ಲಿ ಯಾವುದೂ ಇಲ್ಲವಾದ್ರೆ ಆ ಶಬ್ದಾರ್ಥವೇ ಆಗೋದಿಲ್ವಲ್ಲ ಅಂತ ಇದ್ದಾರೆ ಭಾಷಿಕರು. ಆ ಶಬ್ದಗಳನ್ನು ಇಟ್ಕೊಂಡಂತಹ ವಾಕ್ಯ ಇದೆಯಲ್ಲ, ಅಸತು ಏವ ಏಕಂ ಅದ್ವಿತೀಯಂ ಆಸೀತ್, ಅಸದೇವೇದ ಮಗ್ರ ಆಸೀತ್, ಅದು ಏಕಮೇವ ದ್ವಿತೀಯಂ, ಎರಡೆಂಬುದಿಲ್ಲದ ಒಂದೇ ಆಗಿರುವ ಅಸತ್ತೇ ಆಗಿತ್ತು ಅನ್ನೋ ಆ ವಾಕ್ಯಕ್ಕೆ, ಆ ಸೆಂಟೆನ್ಸ್ಗೆ ಮೀನಿಂಗೇ ಆಗೋಲ್ಲ, ಅರ್ಥವೇ ಆಗೋಲ್ಲ. ಇನ್ನೊಂದ್ಸಲ ಹೇಳಿದ್ರು ಅಲ್ಲಿ ಶಬ್ದಾರ್ಥವು ಆಕೃತಿಯನ್ನು ಹೇಳುತ್ತೆ ಹೊರತು ವ್ಯಕ್ತಿಯನ್ನು ಹೇಳಲ್ಲ. ಶಬ್ದಾರ್ಥವು ಆಕೃತಿಯನ್ನು ಹೇಳುತ್ತೆ ಮೇಲೆ ಅಸತ್ತು ಏಕ ಏವ ಅದ್ವಿತೀಯ ಅನ್ನುವಂತಹ ಈ ಪದಾರ್ಥ, ಆ ಅಸತ್ತು ಏಕ ಏವ ಪದ, ಆ ಪದಕ್ಕೊಂದು ಅರ್ಥ, ಆ ಅರ್ಥವನ್ನು ಇಟ್ಕೊಂಡು ವಾಕ್ಯ, ಈ ವಾಕ್ಯ ಹೆಂಗ್ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆಕೃತಿ ಅರ್ಥ ಆದಾಗ ಅಸತ್ತು ಏಕಂ ಏವ ಅದ್ವಿತೀಯಂ ಅಂತ ಹೇಳಿ ಈ ಪದಾರ್ಥ ವಾಕ್ಯಾರ್ಥ ಅಂದ್ರೆ ಹೆಂಗ್ ಹೊಂದತ್ತೆ ಅಂತಂದ. ತದನುಪಪತ್ತೌ ಚ ಇದಂ ವಾಕ್ಯಂ ಅಪ್ರಮಾಣಂ ಪ್ರಸಜ್ಜೇತ ಇತಿ ಚೇತ್, ಅವಾಗ ಅದು ಹೊಂದದೇ ಇದ್ದಾಗ ಈ ವಾಕ್ಯ ಅಪ್ರಮಾಣವಾಗತ್ತಲ್ಲ, ವೇದಾಂತ ವಾಕ್ಯ ಅಪ್ರಮಾಣವಾಗುತ್ತಲ್ಲ, ಈ ವಾಕ್ಯಕ್ಕೆ ಅರ್ಥವೇ ಇಲ್ಲ ಅಂತ ಆಗತ್ತಲ್ಲ ಅಂತ ಆಕ್ಷೇಪ. ಅದಕ್ಕೆ ನೈಷ ದೋಷ, ಏನ್ ತಪ್ಪಿಲ್ಲ ಅಂದ್ರು. ಯಾಕೆ ಅಂದ್ರೆ ಸದ್ಗ್ರಹಣ ನಿವೃತ್ತಿ ಪರತ್ವಾದ ವಾಕ್ಯಸ್ಯ, ಈ ವಾಕ್ಯಕ್ಕೆ ಅರ್ಥ ಯಾವ್ದು ತಾತ್ಪರ್ಯ ಅಂದ್ರೆ ಅಲ್ಲಿ ಏನೋ ಒಂದು ಇತ್ತು ನೀವು ಅನ್ಕೊಳ್ಳೋದಾದ್ರೆ ಅದಿಲ್ಲ, ನಿವೃತ್ತಿ ಮಾಡೋದ್ರಲ್ಲಿ ಅಷ್ಟರಲ್ಲೇ ತಾತ್ಪರ್ಯವಿದೆಯೇ ಹೊರತು ಆ ವಾಕ್ಯಕ್ಕೆ ಅದಕ್ಕೆ ವಿರುದ್ಧವಾಗಿ ಒಂದು ಏನೋ ಒಂದಿತ್ತು ಅಂತ ಹೇಳೋದು ತಾತ್ಪರ್ಯವಿಲ್ಲ. ಅಸತ್ತು ಅಂತ ಒಂದಿತ್ತು, ಅದು 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 ಏಕ ಸಂಖ್ಯೆ ಆಗಿತ್ತು, ಅದ್ವಿತೀಯವಾಗಿತ್ತು ಅಂತ ಅದ್ರಲ್ಲಿ ಹೇಳೋ ತಾತ್ಪರ್ಯ ಇಲ್ಲ. ಅದು ತಾತ್ಪರ್ಯ ವಾಕ್ಯದಲ್ಲಿ ಅಲ್ಲಿ ಏನೋ ಇತ್ತು ನೀನು ಅಂದ್ಕೊಳ್ತೀನಿ ಅಂತ ಅನ್ನೋದು. ಸೃಷ್ಟಿಗೆ ಮುಂಚೆನು ಏನಾದ್ರು ಒಂದಿತ್ತು ಅಂತ ಅಂತೀನಿ ಅಂತಂದ್ರೆ ಸೃಷ್ಟಿಗೆ ಮುಂಚೆ ಅದಿಲ್ಲ. ಅಸದೇವೇ ನಮಗ್ರ ಆಸೀತ್, ಅಸತ್ತೇ ಆಗಿತ್ತು ಮುಂಚೆ ಅಂತ ಅದಕ್ಕೆ ಆ ವಾಕ್ಯ ಇತ್ತು ಅನ್ನೋದಿಲ್ಲ ಅನ್ನೋದನ್ನ ಅಷ್ಟನ್ನೇ ಹೇಳಕ್ ಬಂದಿದೆಯೇ ಹೊರತು ಅಸತ್ ಶಬ್ದಕ್ಕೆ ಒಂದು ಅಸತ್ ಶಬ್ದ ಅಂತ ಒಂದು ಅಸತ್ತು ಅಂತ ಒಂದು ಶಬ್ದ, ಒಂದು ಪದ, ಆ ಪದಕ್ಕೊಂದು ಅರ್ಥ, ಅದು ಜಾತ್ಯರ್ಥ, ಅದು ಜಾತ್ಯರ್ಥ ನೋಡ್ಕೊಂಡ್ರೆ ಆ ಪದ ಆ ವಾಕ್ಯ ಸೇರಿದೆ, ವಾಕ್ಯಾರ್ಥ ಅಂತ ಏನ್ ಬರೋಲ್ಲ. ಅಲ್ಲ, ಅಸತ್ ಪದಕ್ಕೆ ನೀವು ಸಾಮಾನ್ಯ ವಿಶೇಷ ಅಂತ ಅರ್ಥ ಮಾಡದೆ ಹೋದ್ರೆ ವಾಕ್ಯಾರ್ಥ ಬರೋದೇ ಇಲ್ವಲ್ಲ ಅಂತ ಮಾಡಿದ. ಅಸತ್ತು ಒಂದು ಪದಾರ್ಥ ಅಲ್ಲದೆ ಇದ್ಮೇಲೆ, ಪದಾರ್ಥ ಆದ್ಮೇಲೆ ವಾಕ್ಯಾರ್ಥವಾಗದೆ ಇದ್ಮೇಲೆ ವಾಕ್ಯಾರ್ಥವಾಗದೆ ಶಾಸ್ತ್ರ ಪ್ರಾಮಾಣ್ಯ ಹೋಗುತ್ತಲ್ಲ ಅಂದ್ರೆ ಹಾಗಲ್ಲಪ್ಪ. ಅಸತ್ ಪದಕ್ಕೆ ಸತ್ತಿನ ಅಭಾವವಷ್ಟನ್ನೇ ಹೇಳೋ ಬಂದಂತಹ ವಾಕ್ಯವೇ ಹೊರತು ಅದು ಸದ್ಗ್ರಹಣ ನಿವೃತ್ತಿ, ಅಲ್ಲೂ ಏನೋ ಒಂದಿತ್ತು ಅದನ್ನ ಗ್ರಹಣೆ ಮಾಡ್ತೀನಿ ಅಂತ ಅಂದ್ಕೊಳ್ಳೋದಾದ್ರೆ ಅದನ್ನ ನಿವೃತ್ತಿ ಮಾಡೋದ್ರಲ್ಲಿ ಅಸದೇವೇದ ಮಗ್ರ ಆಸಿ ಬಂದಿದೆಯೇ ಹೊರತು ಅಲ್ಲಿ ಅಸತ್ತು ಒಂದಿತ್ತು ಏಕಮೇವಾದಿಯಾಗಿತ್ತು ಹೇಳಿ ಬಂದ ವಾಕ್ಯ ಅಲ್ಲ. ಹಾಗಾಗಿ ಆ ವಾಕ್ಯಕ್ಕೆ ಪ್ರಾಮಾಣ್ಯ ಬರುತ್ತೆ. ಆ ವಾಕ್ಯಕ್ಕೆ ಪ್ರಾಮಾಣ್ಯ ಬರಲ್ಲ ಅಂತ ಅವನು ಶ್ರುತಿ ವಾಕ್ಯದಾನೆ. ತದ್ಧಿಕ ಆಹು ಅಸದೇವೇದ ಮಗ್ರ ಆಸಿ ಏಕಮೇವಾದ್ವಿತೀಯ. ಕೆಲವು ಜನ ಹೇಳ್ತಾರೆ ಅಸತ್ತಾಗಿತ್ತು ಏಕಮೇವಾದ್ವಿ. ಅಸತ್ತು ಒಂದು ವಸ್ತುವೇ ಅಲ್ಲದೆ ಇದ್ಮೇಲೆ ವಾಕ್ಯಾರ್ಥ ಹೆಂಗಾಗುತ್ತೆ? ವಾಕ್ಯಾರ್ಥ ಆಗದೆ ಆ ವಾಕ್ಯ ಅಪ್ರಮಾಣವಾಗುತ್ತಲ್ಲ, ಆ ಶ್ರುತಿ ವಾಕ್ಯಕ್ಕೆ ಅಪ್ರಾಮಾಣ್ಯ ಬಂದಿದೆ, ಶ್ರುತಿ ವಾಕ್ಯ ಇದಾಗುತ್ತಲ್ಲ ಅಂತ ಅವನ ಆಕ್ಷೇಪ. ಅದಕ್ಕಂತಿದ್ದಾರೆ, ಇಲ್ಲಪ್ಪ, ಸತ್ತಿನ ಗ್ರಹಣೆ ಮಾಡೋದು ಅಲ್ಗಳೆಯೋದು ಅಷ್ಟರಲ್ಲೇ ಆ ವಾಕ್ಯಕ್ಕೆ ತಾತ್ಪರ್ಯ ಹೊರತು ಅದಕ್ಕೊಂದು ಜಾತಿ ವಿಶೇಷ
ಅದನ್ನು ಹೇಳುತ್ತೆ. ಆ ವಾಕ್ಯಾರ್ಥ ಏನು ಅರ್ಥ ಮಾಡ್ಬೇಕಾಗಿಲ್ಲ. ವಾಕ್ಯಾರ್ಥದ ತಾತ್ಪರ್ಯದಿಂದ ವಾಕ್ಯಾರ್ಥ ತಿಳ್ಕೊಂಡ್ರೆ ಪ್ರಾಮಾಣ್ಯ ಬರುತ್ತೆ ಹೊರತು ಅದಕ್ಕೆ ಒಂದು ಜಾತಿ ಇದ್ದು ವಿಶೇಷ ಇದ್ದು ಅಥವಾ ಸಾಮಾನ್ಯ ಇದ್ದು ಅದನ್ನು ಹೇಳುವಂಥದ್ದಾಗಿದ್ದು ಪ್ರಾಮಾಣ್ಯ ಬರಬೇಕು ಅಂತ ಏನಿಲ್ಲ. ಅಸತ್ತು ಒಂದು ವ್ಯಕ್ತಿಯಾಗಿ, ಜಾತಿಯಾಗಿ, ಪದಾರ್ಥವಾಗಿ, ಆ ವಾಕ್ಯಾರ್ಥವಾಗಿ ವಾಕ್ಯಾರ್ಥ ಆಗ್ಬೇಕು ಅಂತ ಏನಿಲ್ಲ. ಅಲ್ಲಿ ಏನೋ ಇತ್ತು ಅಂತ ಅಂದ್ಕೊಳ್ತೀನಿ ಅಂತಂದ್ರೆ ಅಲ್ಲಿ ಏನು ಇತ್ತು ಅಂತ ಅಂದ್ಕೊಳ್ಬೇಡ. ಅಸದೇವೇ ಜಮಗ್ರಾಹಿ ಅಂತ ಸದ್ಗ್ರಹಣ ನಿವೃತ್ತಿ ಮಾಡೋದು ತಾತ್ಪರ್ಯ ಉಳ್ಳದ್ದಾಗಿ ವಾಕ್ಯ ಹೊರತು ಅಲ್ಲೇನು ಅಸತ್ ಶಬ್ದಕ್ಕೆ ಒಂದು ಅರ್ಥವನ್ನು ಹೇಳ್ತಾ ಇರೋ ವಾಕ್ಯ ಅಲ್ಲ. ವ್ಯಾಕರಣಕ್ಕೆ ವಿರುದ್ಧ ಹೋಗಂಗಾಗಲ್ಲ. ಅಲ್ಲ, ಅದು ವಾಕ್ಯದ ತಾತ್ಪರ್ಯದಿಂದಲೂ ವಾಕ್ಯಾರ್ಥ ಹೇಳ್ಬೋದು. ಇವಾಗ ವಾಕ್ಯಾರ್ಥ ಹೇಳ್ಬೇಕಾದ್ರೆ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಶೂನ್ಯ ಅನ್ನೋ ಅರ್ಥ ಏನಾಗಬೇಕಾಗಿಲ್ಲ. ಇದೆ ಅನ್ನೋದಕ್ಕೆ ವಿರುದ್ಧವಾದ ಅರ್ಥವನ್ನು ಇಟ್ಕೊಂಡು ಇರ್ಲಿಲ್ಲ ಅನ್ನೋ ವಾಕ್ಯಾರ್ಥವನ್ನು ಅರ್ಥ ಮಾಡ್ಬೋದು. ಇರ್ಲಿಲ್ಲ ಅನ್ನೋದು ಒಂದು ಶೂನ್ಯ, ಅದು ಅದಕ್ಕೆ ಅರ್ಥ ಅಂತ ಏನ್ ಮಾಡ್ಬೇಕಾಗಿಲ್ಲ. ಶಬ್ದಕ್ಕೆ ಅರ್ಥ ಒಂದು ವಾಚ್ಯಾರ್ಥವೇ ಇದ್ದು ಆಕೃತಿಯೇ ಇದ್ದು ಅದನ್ನೇ ಹೇಳುವಂಥದ್ದಾಗಿದ್ದು ವಾಕ್ಯ ಆಗ್ಬೇಕು ಅಂತ ಏನಿಲ್ಲ. ಇದರ ನಿವೃತ್ತಿ ಮಾಡೋದು ಅನ್ನೋ ಅರ್ಥದಲ್ಲೂ ವಾಕ್ಯಾರ್ಥ ಬರುತ್ತೆ. ಸದ್ಗ್ರಹಣ ನಿವೃತ್ತಿ ಪರತ್ವ ವಾಕ್ಯಸ್ಯ ಸತ್ ಇತ್ಯಯಂ ತಾವತ್ ಶಬ್ದಃ ತದ್ ಸದಾಕ್ಷ ಭಾಷಕಃ. ತಾವತ್ ಶಬ್ದ ಅಲ್ಲ, ಸದಿತ್ಯಯಂ ತಾವತ್ ಶಬ್ದಃ ಸದಾಕೃತಿ ವಾಚಕಃ ಅಂತ. ಸತ್ ಅನ್ನೋದು ಈ ಶಬ್ದ ಇದೆಯಲ್ಲ, ಮೊಟ್ಟ ಮೊದಲಿಗೆ ಸತ್ತಿನ ಆಕೃತಿಯಿಂದ ಸತ್ತಿನ ಒಂದು ಜಾತಿ ಹೇಳುತ್ತೆ. ಅದು ಹೌದು, ಅದಿಲ್ಲದ್ದು ಅಂತ ಅಷ್ಟೇ. ಇದೆ ಅನ್ನೋದು ಇದೆ ಅಂತ ನಮ್ಗೊಂದು ಅರ್ಥ ಆಗತ್ತೆ. ಇದೆ, ಪುಸ್ತಕ ಇದೆ, ಪೆನ್ ಇದೆ, ಇದೆ, ಇದೆ ಎಂದ ಚಾಪೆ ಇದೆ, ಅದು ಆಕೃತಿ ವಾಚಕ ಶಬ್ದ. ಅದರ ಅಭಾವವನ್ನು ಅಸತ್ ಅಷ್ಟೇ ಹೇಳುತ್ತೆ ಹೊರತು ಅದಕ್ಕೂ ಒಂದು ಆಕೃತಿ, ಅದು ಒಂದು ವಿಶೇಷ, ಆ ಒಂದು ವಾಕ್ಯಾರ್ಥ ಅಂತ ಏನು ಅರ್ಥ ಮಾಡ್ಬೇಕಾಗಿಲ್ಲ. ನಾಳೆ ಹೇಳ್ತಿದ್ದೀನಿ, ಈಗ 9:05 ಆಯ್ತು. ಸ್ವಲ್ಪ ಬಿಗಿ ವಾಕ್ಯಾರ್ಥ ವಿಚಾರ. ಓಂ